ಬಂದಿಪಕ ಎಲ್ಲಾಗ ನಮಸ್ಕಾರ. ಇಂದು ಬಡಗ ಮಂದ ವುಮೆನ್ ಗ್ರೂಪ್ ನ 13வது ಸೆಷನ್. ಇಂದಿನ ಟಾಪಿಕ್ ಬಂದು ಹೋಮಿಯೋಪತಿ ಫಾರ್ ಅಲರ್ಜೀಸ್ ಅಂಡ್ ಆಸ್ತಮಾ. ಇಂದು ನಂಗ ಕೂಡ ಅದನ್ನ ಮಾತಾಡೋದಕ್ಕ ಡಾಕ್ಟರ್ ಕುಮಾರಿ ವಿದ್ಯಾವಕ ಬಂದಿದ್ದಾರೆ. ಅವಕ ಬ್ಯಾಚುಲರ್ ಆಫ್ ಹೋಮಿಯೋಪತಿಕ್ ಮೆಡಿಸಿನ್ ಅಂಡ್ ಸರ್ಜರಿ ಮಾಡಿದ್ದಾರೆ ಮಧುರೈ ಗವರ್ಮೆಂಟ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ನ. ಅವಕ ಕ್ಲಿನಿಕಲ್ ಕೌನ್ಸಿಲಿಂಗ್ ರಿಲೇಟೆಡ್ ಕೋರ್ಸ್ ಮಾಡಿದ್ದಾರೆ, ಪ್ಲಸ್ ಅಲ್ಟ್ರಾಸೌಂಡ್ ಅದಕ್ಕೆ ರಿಲೇಟೆಡ್ ಕೋರ್ಸ್ ಸತಿ ಮಾಡಿದ್ದಾರೆ. ಅವಕ್ಕೆ ಈಗ ಕರೆಂಟ್ಲಿ ಚೆನ್ನೈದಾಗಿದ್ದಾರೆ, ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಅವಕ್ಕ ಒಂದ್ ಕ್ಲಿನಿಕ್ ಅರ್ಧ ಅವಕ್ಕ ಎಡಕಾಡುಗ ಮದುವೆ ಇದ್ದಾರೆ. ಅಟ್ಟುಬಾಯಿಲು ಅಕ್ಕ ಅಟ್ಟುಬಾಯಿಲು ಎಡಕಾಡುಗ ಮದುವೆ ಇದ್ದಾರೆ. ಅವಕ್ಕೆ 2 ಕುನುವೆ ಇದ್ದಾರೆ, 2 ಗಂಡು ಕುನುವೆ. ಅವಕ್ಕ ಹಸ್ಬೆಂಡ್ ಚೆನ್ನೈನ ವರ್ಕ್ ಮಾಡಿದ್ದಾರೆ. ಇಂದಿನ ಟಾಪಿಕ್ ಬಂದು ಹೋಮಿಯೋಪತಿ ಫಾರ್ ಅಲರ್ಜೀಸ್ ಅಂಡ್ ಆಸ್ತಮಾ. ಸೊ ಅದು ಒಂದು ಕಾಮನ್, ಈಗೆಲ್ಲ ಬಂದು ಅಲರ್ಜೀಸ್ ಆಸ್ತಮಾ ಬಂದು ಚಿಟಿ ಜಾಸ್ತಿ ಆಯ್ತಿರುತ್ತೆ. ಸೊ ಅದು ಏನ ರೀಸನ್, ಅದನ್ನ ಕಾಸಸ್ ಏನ, ಅದಕ್ಕೆ ಏನ ಮಕ್ಕ ಹೋಮಿಯೋಪತಿ ಮೆಡಿಸಿನ್ಸ್ ದಾಗ ಏನ ಮಕ್ಕ ಮೆಡಿಸಿನ್ಸ್ ಆಗ್ತದೆ ಎಂಬುದನ್ನ ಪತಿ ತಾಯಿಂದು ಮಾತಾಡ್ಯಾರ. ವೆಲ್ಕಮ್ ಅಕ್ಕ. ಹಾ, ನಿಂಗ ಕಂಟಿನ್ಯೂ ಮಾಡಿವಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲಾಗ. ಉಳ್ಳಿ ಅರಿಮುಗ. ಥ್ಯಾಂಕ್ ಯು ಅಶ್ವಿನಿ. ಅಂಡ್ ನೀವೆಲ್ಲವ ಇಲ್ಲಿ ಯೋಗ ಮೀಟ್ ಮಾಡೋದಾಗ ಅದಾದು ನಂಗ ಎಲ್ಲಾ ಅದ ನೀಲ್ಗಿರಿ ಯೋಗ ಈಸಗ ಅಟ್ಟಿ ಹಿಡ್ದೆ ಈಸಗ ಎಲ್ಲ ಹೊರ ಸಿದ್ದು ಈಸಗ ಗೆಲ್ಸ ಮಣ್ಣು ಈಸಗ ಒಳ್ಳಿಯ ಗೆಲ್ಸ ಕೌಶಲ್ಯ ಅಂಡ್ ಟೀಮ್ ಈಸಗಾವ ಇಂಟ್ರೊಡ್ಯೂಸ್ ಮಾಡಿ ಸೋಷಿಯಲ್ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗ ದೇ ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಥ್ಯಾಂಕ್ ಯು ಅಶ್ವಿನಿ ಅಂಡ್ ಥ್ಯಾಂಕ್ ಯು ಕೌಶಲ್ಯ ಅಂಡ್ ಯೋರ್ ಟೀಮ್. ಸೊ ಅಶ್ವಿನಿ ಹೇಳಿದಂಗೆ ನಾ ಹೋಮಿಯೋಪತಿ ಡಾಕ್ಟರ್, ಪಾಸ್ಟ್ 20 years ಪ್ರಾಕ್ಟೀಸ್ ಮಾಡಿದ್ದೆ. ಇಂದು ನಂಗೆ ಮಾತಾಡೋದು ಏನಾತಂದ್ರೆ ಅಲರ್ಜಿ ಅಂಡ್ ಆಸ್ತಮಾ. ನಂಗೆ ಎಲ್ಲಾಗೂ ನಂಗೆ ಈಗ ನೋಡಿದ ಅಂದ್ರೆ ಸೊ ಅಲರ್ಜಿ ಎಂಬುದು ಏನಾ ಅತೆಂಬುದನ್ನ ನಂಗೆ ಎಲ್ಲಾಗೂ ಅರದೋ ಅಲರ್ಜಿ ಇಂದಲೇ ಏನಾ ನರಯ್ಯಾಗ ಬಂದು ಏಗೋ ಬಾಸಿ ಅಲರ್ಜಿ ತಮಿಳ್ನೋಗ ಅದನ್ನ ಹೇಗೋದಂದ್ರೆ ಒವ್ವಾಮೈ ಇಲ್ಲಿಯಾ. ಸೊ ದಟ್ ಇಸ್ ವಾಟ್ ಇಟ್ ಇಸ್. ಸೊ ಅದನ್ನ ನಂಗೆ ಈಗ ಮಾತಾಡೋನು நிறைய வந்து நாங்க அட்டியோகாலையும் சரி, அட்டியோக நான் குன்னவன நான் ஸ்கூல் நோக்கப்பனியும் சரி, ஒரு குதியத்துல பயங்கர தும்மல் வந்துரா. மூக்கு சிஞ்சாத ಜನವೇ ಇಲ್ಲ ಅತ್ತೆಂಬನೆಗಿಂತ ನಂಗೆ நிறைய ಇದ್ದೋ. ಅದಕ್ಕೆ ರೀಸನ್ ಏನ நிறைய ಬಂದು ನೆಗಡಿ ಅತ್ತೆಂಬುದು ಕಾಮನ್ ಕೋಲ್ಡ್ ಅತ್ತೆಂಬುದು ಕೂಡ ಅಡಾಕು. ಬಟ್ ಮೋಸ್ಟ್ ನಂಗ ಅದನ್ನ ಬಂದು ಇಗ್ನೋರ್ ಮಾಡೋದು, ಅದು ನಂಗ ಅಲಕ್ಷ್ಯ ಪಡ್ತೋದು ಏನ ಅಂದ್ರೆ ಅಲರ್ಜಿ ಅಡದಿಯಾ ಇಲ್ಲಾ ಅತ್ತೆಂಬುದನ್ನೇ ಬಂದು ನಂಗ ಗೌನ್ಚಾದ ಬಿಡೋದು ಮೇಯ್ನಾ. ಅದು ಅದೇ ಬಿಲ್ಡಪ್ ಆಗಿ நிறைய ರೆಸ್ಪಿರೇಟರಿ ಅದಾದ ಆಸ್ತಮಾ ಗೆಟವು ಹೋಗಿ ಮುಡುವುದಗ ಅದು ಒಂದು ಕಾರಣ. ಓಕೆ, ಸೊ ಅಲರ್ಜಿ ಏನೆಲ್ಲ ಅಂತ ಅಲರ್ಜಿ ಬಂದರ ಅತ್ತೆಂಬುದನ್ನ ನೆಕ್ಸ್ಟ್ ನಂಗ ನೋಡೋ. ಅದಾದ ಅಲರ್ಜಿ ಅತ್ತೆಂಬುದು ಏನ ಅತ್ತೆಂಬುದನ್ನ ಫಸ್ಟ್ ನೋಡೋ. ಕೌಸಲ್ಯ ಅಲರ್ಜಿ ಅಂಡ್ ಇಮ್ಯೂನ್ ಸಿಸ್ಟಮ್ ಆ ಸ್ಲೈಡ್ ಶೇರ್ ಮಾಡುವ. ಸೊ ಈಗ ಅಲರ್ಜಿ ಅತ್ತೆಂದ್ರೆ ಏನಾತಂದ್ರೆ ಈಗ ಒಂದು ಸಿಲರ್ಗ ಬಂದು ನೋಡ್ಲೆ ಒಳ್ಳಂಗಡ ಅದೇ ನಾವು ಊಟಿವೇ ಎತ್ತುವೆ ಎಕ್ಸಾಂಪಲ್ ನಂಗೆ ಎಲ್ಲಾ ನೀಲಗಿರಿಯಿಂದ ಬಂದೋ. ಸೊ ನೀಲಗಿರಿ ಇಸ್ಪತಿ ಆರದೋ ನಂಗ. ಸೊ ನಂಗೆ ಈಗ ಅಟಿಯೋಗ ಬಂದು ಒಂದು ಸಿಲರ್ಗ ಬಂದು ಒರುಕುದೆಲ್ಲ ಭಯಂಕರವಾಗಿ ತುಮ್ಮಲ್ ಬಂದ್ರ, ಒಂದು ಸಿಲರ್ಗ ಬಂದು ಒಂದು ಆಪದಿಲ್ಲ. ಒಂದು ಸಿಲರ್ಗ ಒಂದು ಸಿಲ ಹೂ ಗಮಲ್ ಅದಾದ ಊದುಬತ್ತಿ ಗಮಲೋ ಇಲ್ಲ ಹೂ ಗಮಲೋ ಅದನ್ನ ನೋಡಿಲಿಯೇ ಅದನ್ನ ಸ್ಮೆಲ್ ಮಾಡ್ಲಿಯೇ ಒಡನೆ ಬಂದು ತುಮ್ಮಲ್ ಬಪ್ಪುದು ಅಥವಾ ಕಟ್ರ. ಒಂದು ಸಿಲರ್ಗ ಬಂದು ಈಗ ಆಫ್ ಲೇಟ್ ನಂಗ ಕಾಮನ್ ನೋಡೋದು ಏನಾತಂದ್ರೆ ಈಗ ಯಾವ್ದು ಕಳ್ಳ ತಿಂದೆಲ್ಲ ಕೂಡ ತೋಲ್ ನೋಗ ಬಂದು ರ್ಯಾಷಸ್ ಪಕ್ಕ ಬಪ್ಪುದಡ್ದೆ. ಒಂದು ಸಿಲರ್ಗ ಸಿಲ ಹುಲ್ಲು ಪಕ್ಕ ಓಲಿಯೋ ಇಲ್ಲ ದನ ಪಕ್ಕ ಓಲಿಯೋ ಒಂದು ಮಾಕ ಅವಕಾಗ ಇಡಿಯಾದಂಗ ಆರ ಅಲ್ಲ ಎಲ್ಲಾಗೂ ಅದು ಆಪದಿಲ್ಲ. ಸೊ ಅಲರ್ಜಿ ಅತ್ತೆಂಬುದು ಏನ ಅತ್ತೆಂಬುದನ್ನ ಫಸ್ಟ್ ನಂಗ ನೋಡೋ. ಈಗ ನಂಗ ಬಾಡಿಯೇ ಒಂದು ಎತ್ತ ಡಿಸೈನ್ ಆಯಿಡ್ದೆ ಅತ್ತೆಂದಿಲ್ಲ ನಂಗ ಬಾಡಿಗ ಅದ ಒಪ್ಪಾದ ಒಂದು ಪೊರುಳ್ ಬಾಡಿ ಸಾರ ಬಪ್ಪನಿಯೋ ಅಲ್ಲ ನಂಗ ಮೂಸೋನಿಯೋ ಅಲ್ಲ ತಿಂಬನಿಯೋ ಏನಾರ ಅಂದಲ್ಲ ದರ್ ಇಸ್ ಸಮಥಿಂಗ್ ಕಾಲ್ಡ್ ನಂಗ ಅಲರ್ಜೆನ್. ಅದಾದ ಈಗ ಎಕ್ಸಾಂಪಲ್ ಎತ್ತಂದ್ರೆ ಒಂದು ಪೋಲೆನ್ ಎತ್ತು ಊನೋಗ ನಡುನೋಗಡ ಆ ಮಂಜಲ್ ಕಲರ್ ಪೌಡರ್ ಅದನ್ನ ಹೆಸರು ಪೋಲೆನ್. ಅದಪ್ಪರ ಲೈಟ್ ಹತ್ರ ಗಾಯೋಗ ಪರಂದು ಓರ. ಸೊ ಆ ಪೋಲೆನ್ ಬಂದು ನಂಗೆ ಒಡಂಬು ನಾರ್ಮಲ್ ಬಂದಲೆ ಏನಾರತ್ತಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡೋದು, ನಂಗೆ ಒಡಂಬು ಬಂದು ಪ್ರೊಟೆಕ್ಟ್ ಮಾಡೋದಕ್ಕಾಗಿ IgE ಅದಾದ ಇಮ್ಯುನೋಗ್ಲೋಬುಲಿನ್ ಅತ್ತೆಂಬ ವೈಟ್ ಬ್ಲಡ್ ಸೆಲ್ ನ ಒಂದು ಸೆಲ್ ಬಂದು ಪ್ರೊಡ್ಯೂಸ್ ಆರ ಅದನ್ನ ಪ್ರೊಟೆಕ್ಟ್ ಮಾಡೋದು. ಇದು ನಾರ್ಮಲ್ ಎಲ್ಲಾಗೂ ಆಪ ಒಂದು ರಿಯಾಕ್ಷನ್. ಅಲರ್ಜಿಕ್ ಅಡೋವಕ್ಕಾಗ ಏನಾರ ಅಂದ್ರೆ ಆ ನಾರ್ಮಲ್ ಆಪದು ಅಲ್ಲಾದ ಎಕ್ಸ್ಟ್ರಾವಾ ಆ ಇಮ್ಯೂನ್ ರೆಸ್ಪಾನ್ಸ್ ಅಲರ್ಜನ್ ರೆಸ್ಪಾನ್ಸ್ ಬಂದು ಜಾಸ್ತಿ ಹೊರಾಸ್ವರ ಅದಾದ ಹಿಸ್ಟಮಿನ್ ಅತ್ತೆಂಬುದು ಒಂದು ಪ್ರೊಡ್ಯೂಸ್ ಆಲಟ ಇಟ್ ಪ್ರೊಟೆಕ್ಟ್ಸ್ ಅವರ್ ಬಾಡಿ. ಅದು ನಾರ್ಮಲ್ ಲೆವೆಲ್ ಹೋಗಿಲ್ಲದ ಎಕ್ಸ್ಟ್ರಾವಾ ಪ್ರೊಡ್ಯೂಸ್ ಆರ. ಸೊ ದಟ್ ಈಸ್ ವೈ ಅದೇನಾರ ಎಕ್ಸ್ಟ್ರಾವಾ ಪ್ರೊಡ್ಯೂಸ್ ಮಾಡೋ ಆ ಹಿಸ್ಟಮಿನ್ಸ್ ಬಂದು ಬೇರೆ ಮಾಕ ರಿಯಾಕ್ಷನ್ಸ್
ನಾರ್ಮಲಾ ಒಂದು ಒಡಂಬುಗ ಈಗ ಎಕ್ಸಾಂಪಲ್ ಇರೋದ್ರಲ್ಲಿ ಅಡಿಪಟ್ರೆ ಒಡಂಬುಗ ಅಡಿಪಟ್ಲೆ ಆ ಎಡಿಯೋಗ ಏನಾರ ಕೆಸೋನಾಯಿ ಒಂದು ಸ್ವೆಲ್ಲಿಂಗ್ ಬಂದು ಒಂದು ವೀಕ ಬಂದು ಅದು ಒಂದು ನಾರ್ಮಲ್ ಹೀಲಿಂಗ್ ಪ್ರೊಸೀಜರ್ ಎಲ್ಲಾಗೂ ಆಗಬೇಕಾದ ಅಲರ್ಜಿಕ್ ಅಡೋಕಾಗ ಅಲರ್ಜಿಕ್ ದೇ ಆರ್ ಅಲರ್ಜಿಕ್ ಅವರ ಬಾಡಿ ಅಲರ್ಜಿಕ್ ಎಂಬವಕಾಗ ಅದು ತಾಂಡಿ ಆ ಎಡಿಯೋಗ ಮಟ್ಟು ಅಲ್ಲಾದ ಆ ಪೋಲನ್ ಬಂದು ಪ್ರೊಡ್ಯೂಸ್ ಮಾಡೋ ಆ ಹಿಸ್ಟಮಿನ್ ಇಲ್ಲಾದ ಒಂದು ಆರ್ 10 ಪ್ರೊಡ್ಯೂಸ್ ಆಪ ಎಡಿಯೋಗ 100 ಪ್ರೊಡ್ಯೂಸ್ ಓಕೆ ಸೊ ಆ 100 ಪ್ರೊಡ್ಯೂಸ್ ಆಪನ ಏನಾರ ಅದು ಕೋಡ ಬಪ್ಪ ಸಿಂಪ್ಟಮ್ಸ್ ಈಗ ಒಂದು ಪೋಲನ ಗಮಲ್ ಮೂಸಿನೋನಂಗ ಅದು ಇಡಿಪಿಲೆ ಒಂದು ತುಮ್ಮಲ್ ಮಣ್ಣೋ 2 ತುಮ್ಮಲ್ ಹಾಕಿನೋ ಅದು ಆ ಪೋಲನ್ ನಂಗೆ ಮೂಕ್ನೋಗಡೋ ಪೋಲನ್ ಬಂದು ಹೊರಾಸ್ ಹೋಯ್ಟ್ರ ನಂಗೆ ತುಂಬೋದ್ನೋಗ ಬಟ್ ಇವಕ್ಕೆ ಏನಾರ ಹಂಡ್ರೆಡ್ಸ್ ಆಫ್ ರಿಯಾಕ್ಟಿವ್ ಸೆಲ್ಸ್ ಅಲ್ಲಿ ಪ್ರೊಡ್ಯೂಸ್ ಆಪನೆ ಅದು ಒಂದು ತುಮ್ಮಲ್ 2 ತುಮ್ಮಲ್ ಇಲ್ಲಾದ 100 ತುಮ್ಮಲ್ ಬಂದ್ರ ಮೂಕೆಲ್ಲತೆ ರೆಡ್ ಆಗಿ ಕೆಪ್ಪಾಗಿ நிறைய ಅಲ್ಲಿ ಹೋಗಿ ಬಂದು ಸೆಕ್ರೇಷನ್ಸ್ ಪ್ರೊಡ್ಯೂಸ್ ತರ ಹೊರಾಸ್ ಕಡ್ಚೋದು ಗೈ ಓಕೆ ಅದು ಮಟ್ಟು ಇಲ್ಲಾದ ಆ ಮೂಕ ಸುತ್ತಿ ಆಡೋ ಆ ಕಣ್ಣು ಆ ಭಾಗ ಎಲ್ಲಾಗೂ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಇಚ್ಚಿಂಗ್ ಆಗಿ ಸೊ ಇತ್ತೆಲ್ಲ ಬಂದು ರಿಯಾಕ್ಷನ್ ಆಪದು ಬಂದು ಒಂದು ಸಿಲರ್ಗ ಅತ್ತಮಾಕ ಪೀಪಲ್ ಅತ್ತ ವಿ ಕಾಲ್ ಇಟ್ ಹೈಪರ್ ಸೆನ್ಸಿಟಿವ್ ಅದಾவது ಸೆನ್ಸಿಟಿವಿಟಿ ಜಾಸ್ತಿ ಆಡೋ ಪೀಪಲ್ ಸೊ ಈಗ ನಂಗೆ ಸೊ ನೆಕ್ಸ್ಟ್ ಬಂದು ನಂಗ ಈಗ ಎತ್ತ ಬಂದು ಒಬ್ಬ ಅಲರ್ಜಿ ಆಡತ್ತೆ ಅಂತಂದ್ರೆ ಕುನ್ನುವೆ ಫಾರ್ ಎಕ್ಸಾಂಪಲ್ ಐತಿನ ಅಡಿಕಡಿ ನೆಗಡಿ ಬಂದ್ರ ಅತ್ತಂಬವಕ ಯೂಶಲ ಏನು ಮಾಡಿ ರೈತ ಮಾಡಿ ಮೂಕತ್ತ ಸೀಂಜಿಯಾರ ಇಲ್ಲಿಯಾ ಸೊ ಮೂಕು ಸೀಂಜೋನೆ ಏನಾರ ಅಂತಂದ್ರೆ ಆ ಮೂಕು ನಾವು ಒಂದು ಕ್ರೀಸ ಬೀತೆ ನಂಗೆ ಒಂದು ಕಂಡಿಡಿಯಾಕು ಇವಕ್ಕೆ ಏನೋ ಒಂದು ಅಲರ್ಜಿ ಆಡದೆ ಅತ್ತೆಂದು ಇನ್ನೊಂದು ಬಂದು ಭಯಂಕರ ನೋಸ್ ಬಂದು ಬ್ಲೋ ಮಾಡಿ ಸುತ್ತಿ ಆಡೋ ಸ್ಕಿನ್ ಎಲ್ಲಾವೇ ರೆಡ್ ಆಯ್ತು ಸೊ ಇವಕ್ಕೆ ಎಲ್ಲಾವೇ ಬಂದು ದೇ ಆರ್ ಪ್ರೋನ್ ಟು ಅಲರ್ಜಿ ಇದನ್ನು ಯೂಶಲ ನಂಗೆ ಏನ್ ಅನ್ನೋ ಅಂದ್ರೆ ಕುನ್ನು ಜನೋಗ ಕುನ್ನವೆಗ ನೆಗಡಿ ಬಪ್ಪುತ್ತಾ ಇಟ್ ಇಸ್ ಓಕೆ ಅದಾದ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂತ ಪರ್ಟಿಕ್ಯುಲರ್ ಇದು ಅಂತ ಅಲರ್ಜಿ ಎಂಬುದರ ಬಂದು ನಂಗೆ ಗೌಂಚಾದ ಬಿಡೋದಗೂ நிறைய வாய்ப்படுது ಓಕೆ ಸೊ ನೆಕ್ಸ್ಟ್ ಸ್ಲೈಡ್ ಬಂದು ಲೆಟ್ಸ್ ಗೋ ಟು ಮೋಸ್ಟ್ ಕಾಮನ್ ಟ್ರಿಗರಿಂಗ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ಅಲರ್ಜೀಸ್ ಡಿಫರೆಂಟ್ ಟೈಪ್ಸ್ ಆಫ್ ಅಲರ್ಜೀಸ್ ಕೌಸಲ್ಯ ಸೊ ಈಗ ಅಲರ್ಜಿ ಅಂತ ಬಂದು ಒಂದು ನಂಗ ಅರದದು ಬಂದು ಈ ನಂಗ ನೆಗಡಿ ತುಮ್ಮಲ್ ಇದು ಮಟ್ಟದ ಅಲರ್ಜಿ ಆತಂದಲ್ಲ ಕೆಡೆಯ ಅಲರ್ಜಿ ಬಂದು ಡಿಫ್ರೆಂಟ್ ಕೈಂಡ್ಸ್ ಆಫ್ நிறைய ರೀಸನ್ಸ್ ಅಂತ ಅಲರ್ಜಿ ಬಂದ್ರ ಅದು ಏನೇನ ರೀಸನ್ಸ್ ಅಂತ ಅಲರ್ಜಿ ಬಂದ್ರ ಕಾರಣ ಅಂತಂದ್ರೆ ಒಂದು ಬಂದು ನಂಗ ಇದು ಇನ್ನೊಂದು ಸ್ಲೈಡ್ ಟೈಪ್ಸ್ ಆಫ್ ಅಲರ್ಜೀಸ್ ಯಾ ಸೊ ಏನೇನ ಅಲರ್ಜಿ ನಂಗ ಬರಾಕು ಅಂತಂದ್ರೆ ಸ್ಕಿನ್ ಹೋಗ ಬರಾಕು ಸ್ಕಿನ್ ಹೋಗ ಎತ್ತಮಾಕ ಅಲರ್ಜಿ ಬರಾಕು ನಂಗ ಅರಿಯಾರ್ದ ಒಂದು ನಂಗ ಒಪ್ಪಾದ ಒಂದು ನಂಗ ಮುಟ್ಟೋನ ಬಂದು ಪುಣ್ಣ ರ್ಯಾಶಸ್ ಮಾಕ ಬಂದು ಅದು ಆ ಎಡೆಯೋಗ ಬಂದು ಸ್ವೆಲ್ಲಿಂಗ್ ಆಗಿ ಕೆಂಪು ಕಲರ್ ಆಗಿ ಅದು ತುರ್ಚೋನೆಂಗಾರ ಅದು ಒಂದು ಸಿಲರ್ಗ ಬಂದು ಪರ್ಟಿಕ್ಯುಲರ್ ಒಂದು ಎಡೆಯೋಗ ಮಟ್ಟು ಅಟ್ರ ಇನ್ನೂ ಸಿಲರ್ಗ ಬಂದು ಅದೇ ಪಡರ್ದು ಒಡಂಬು ಫುಲ್ಲಾವೇ ತಡಿಪಾಯಿ ಅಥವಾ ಕಾಪದು ಇಟ್ ಇಸ್ ಕಾಲ್ಡ್ ಇಟ್ ಅದೂನು ಅಲರ್ಜಿತ ಇನ್ನೊಂದು ಟೈಪ್ ಆಫ್ ಅಲರ್ಜಿ ಏನಂದ್ರೆ ಈ ಮೂಕದೋಗ ಮಟ್ಟು ಇಲ್ಲದ ತೊಂಡೆ ಇದೆಲ್ಲವೂ ಹೋಗಿ ಬ್ರಾಂಕಿಯಲ್ ಅಲರ್ಜಿ ಅದಾவது ಚೆಸ್ಟ್ ಬಂದು ಆಸ್ಮಾಟಿಕ್ ಕಂಡೀಷನ್ಸ್ ಮಾಕ ಬಪ್ಪದು ಅಲರ್ಜಿಕ್ ರಿಯಾಕ್ಷನ್ ಇಂದ ಬರಾಕು ಇನ್ನೊಂದು ಸೈನಸೈಟಿಸ್ ಈಗ ನಂಗ ಸ್ಮೆಲ್ ಮಾಡೋ ಪೊರುಳು ಇಲ್ಲ ಒಂದು ಸಿಲರ್ ಬಂದು ಭಯಂಕರ ಕೋಲ್ಡ್ ಕಂಡೀಷನ್ ಈಗ ನಂಗ ಸೂಡ ಮನೆಯೋಗಿದ್ನೋ ದಿಢೀರ್ನ ಹೊರಾಸ್ ಕಡದ್ನೋ ಆ ಚಿಲ್ಲು ನಾ ಎಕ್ಸ್ಪೋಸ್ ಆಪದೆಂದವೋ ಇಲ್ಲ ನಂಗ ಹೊರಾಸಿ ಬಂದು ಸೂಡ ಚೆನ್ನೈ ಹೋಗೆಲ್ಲ ಹೊರಾಸ್ ಹೋಯ್ತು ಬಂದದೆ ಮನಗೋಗ ಎಸಿ ಆ ಟೆಂಪರೇಚರ್ ಅವ್ರ ಆಫೀಸ್ ನಾಗ ಎಸಿ ಎಂದ ಅದೂನು ಏನಾರ ಅಂದ್ರೆ ಈ ಕಣ್ಣು ಈ ಮೂರಾவது ಪಿಕ್ಚರ್ ನಾವು ನೋಡಿದಂಗೆ ಇಲ್ಲಿ ಸುತ್ತಿ ಆಡೋ ಸೈನಸಸ್ ಎಲ್ಲ ಬಂದು ಇನ್ಫ್ಲೇಮ್ ಆಗಿ ಅದನ್ನು ಒಂದು ಕೈಂಡ್ ಆಫ್ ಅಲರ್ಜಿಕ್ ರಿಯಾಕ್ಷನ್ ಆಗಾಕು ಸೊ ಅಲರ್ಜಿಕ್ ರಿಯಾಕ್ಷನ್ ಅಲರ್ಜಿ ಬಪ್ಪಗ ಮೂಕ್ನೋಗ ಬಂದು ಬಲೂನ್ ಮಾಕ 2-3 ತೊಂಗ್ಸಾದ ನಂಗ ಯೂಶಲ ఏంటి ಸರವೋಲೆ ಹೀಗ್ಯಾರ ಸದ ದೊಡ್ಡಿಟ್ಟಿಡದೆ ಮೂಕ್ದೋಗೆ ಆ ಸದ ದೊಡ್ಡೋದು ಕೂಡ ಒನ್ ಕೈಂಡ್ ಆಫ್ ಅಲರ್ಜಿಕ್ ರಿಯಾಕ್ಷನ್ ಅದಾದ ಅಲರ್ಜಿ ನಂಗ ಗಡೋದ್ರಿಂದ ಅದನ್ನ ನಂಗ ಬಾಡಿ ಬಂದು வெளிப்படுத்தோ வித ಬಂದು ಆ ಬಲೂನ್ಸ್ ಮಾಕ ನೇಸಲ್ ಪಾಲಿಪ್ ಎನ್ನುವುದನ್ನ ಅತ್ತಮಾಕ ಕೂಡ ಆಡಾಕು ಇನ್ನೊಂದು நிறைய நாங்க டான்சிலைட்டிஸ் ಅಡಿನಾಯ್ಡ್ಸ್ ಅತಂದೇಗಿ ಮಾತಾಡ್ನೋ ಅಡಿನಾಯ್ಡಿಟಿಸ್ ಅತಂದೇಗಿ ಸೊ ಟಾನ್ಸಿಲ್ಸ್ ಅಡಿನಾಯ್ಡ್ಸ್ ಏನಂದ್ರೆ ನಂಗೆ ಒಡಂಬುಗೆ ಹೋಗ ಬಪ್ಪ ಡಸ್ಟೋ ಇಲ್ಲ ನಂಗೆ ಒಡಂಬುಗೆ ಒಪ್ಪಾದ ಒಂದು ಪೊರುಳೋ ಇಲ್ಲ ಈಗಿನ ಟೈಮ್ ನೋ ಇಲ್ಲ ಈ ವೈರಸಸ್ಸೋ ಇಲ್ಲ ಬ್ಯಾಕ್ಟೀರಿಯಾವೋ ಟಾನ್ಸಿಲ್ಸ್ ಅಂದ್ರೆ ನಂಗೆ ತೊಂಡೆಯೋಗ 2 ಸೈಡ್ ನೋಗ ಮೇಲ ಇದು ಕತ್ತು ನೋಗಡೋ 2 ಇಫ್ ಐ ಹ್ಯಾವ್ ಟು ಕಾಲ್ ಇಟ್ 2 ಪೊಲೀಸ್ ಮೆನ್ ಎಂದೇಗ ಇದು ಏನು ಮಾಡ್ರ ಆತಿಂದಿಲ್ಲ ಆ ಬಪ್ಪ ನಂಗ ಒಡಂಬುಗೆ ಒಪ್ಪಾದ ಸಿಲ ಇದನ್ನ ಅದು ಅಲ್ಲಿಯೋಗೆ ಕ್ಯಾಪ್ಚರ್ ಮಾಡಿ ಅದನ್ನ ಅಲ್ಲಿಯೋಗೆ ಫೈಟ್ ಮಾಡಿ ಹೊರಾಸು ಕಡ್ಚೋ ಆಯ್ತಾ ಬಂದು ಟಾನ್ಸಿಲ್ಸ್ ಇದೆರಡು ಈ ಟಾನ್ಸಿಲ್ಸ್ ಕೂಡ ನಾ ಹೇಳಿದಂಗೆ
ಎಲ್ಲಾಗೂ ಅಡದ ಎಲ್ಲಾಗೂ ಫಂಕ್ಷನ್ ಆರ ಅಲ್ಲ ಒಂದು ಸಿಲರಿಗೆ ಏಕ ಅಪ್ಪರ ವೀಂಗಿರ ಏಕ ಅಪ್ಪರ ಅದು ಬಂದು ದೊಡ್ಡದಾಯಿ ಅದನ್ನ ಮೂಚಿ ಬಿಡೋದುವೇ ಮುಡಿಯಾದಾರ ಅಂದ್ರೆ ಅವಕಾಗ ಬಂದು ಅಲರ್ಜಿಕ್ ರಿಯಾಕ್ಷನ್ ಹಿಸ್ಟಮಿನ್ ಪ್ರೊಡಕ್ಷನ್ ಬಂದು ಜಾಸ್ತಿಯ ಅಡಾಕು ಅದಂದ್ರೆ ಟಾನ್ಸಿಲೈಟಿಸ್ ಬಂದು ದೊಡ್ಡಿ ಅದೊಂದು ಅದುವೇ ಒಂದು ಪ್ರಾಬ್ಲಮ್ ಕೂಡ ಆಗಾಕು ನೆಕ್ಸ್ಟ್ ನಾ ತೋರ್ಸೋದು ಬಂದು ಅಟಾಪಿಕ್ ಡರ್ಮಟೈಟಿಸ್ ಅಂದ್ರೆ ಎಕ್ಸಿಮಾ ಅನ್ನೋ ಒಂದು ಕಂಡೀಷನ್ ನಡೆದೆ ಎಕ್ಸಿಮಾ ಕೂಡ ಸಮ್ ಕೈಂಡ್ ಆಫ್ ಅಲರ್ಜಿಕ್ ರಿಯಾಕ್ಷನ್ ಕೂಡ ಅಡಾಕು ಇನ್ನೊಂದು ನೆಕ್ಸ್ಟ್ ಹೇಗಿದ್ದು ಬಂದು ಅರ್ಟಿಕೇರಿಯಾರ್ ಹೈವ್ಸ್ ನಾ ಫಸ್ಟ್ ಹೇಗಿದ್ದು ಅದಾದ ಕೈಯೋಗ ತಡಿಪ ಬಂದು ಕೆಸೋನಾಯಿ ಅದು ಜಾಮಾಲ ಒಂದು 10 ನಿಮಿಷಕ್ಕೆ ಆಯ್ತಲ್ಲ ಅದೆಲ್ಲ ಸರಿ ಆಯ್ತು ಒಂದು ಸಿಲರಿಗೆ ಏನಾರ ಅದು ಸರಿಯಾಗಾದ ಅದೇ ಪರ್ಮನೆಂಟ್ ಆಟ್ರ 2-3 ಜನ ಆರ ಅಲ್ಲದ ಮೆಡಿಕೇಶನ್ಸ್ ಎತ್ತಿಲತ್ತ ಸರಿ ಆರ ಇದು ಕೂಡ ಒಂದು ಕೈಂಡ್ ಆಫ್ ಅಲರ್ಜಿ ಇತ್ತ ಡಿಫ್ರೆಂಟ್ ಕೈಂಡ್ ಆಫ್ ಅಲರ್ಜೀಸ್ ನಂಗ ಇದು ಯೂಶುವಲ್ ಫೇಸ್ ಮಾಡೋ ಡಿಫ್ರೆಂಟ್ ಕೈಂಡ್ ಆಫ್ ಅಲರ್ಜೀಸ್ ಇದೆಲ್ಲ ಓಕೆ ನೆಕ್ಸ್ಟ್ ವಿಲ್ ಸಿ ದ ಕಾಸಸ್ ಮೋಸ್ಟ್ ಕಾಮನ್ ಟ್ರಿಗರ್ ಫ್ಯಾಕ್ಟರ್ಸ್ ಕೌಸಲ್ಯ ಓಕೆ ಸೊ ಈಗ ಇದು ಇತ್ತಮಕ್ಕೆಲ್ಲ ಬಂದರ ಏನಂತ ಬಂದರ ಮೋಸ್ಟ್ ಕಾಮನ್ ನಂಗವೇ ಅರ್ದು ಈಗ ಬಿಟ್ಟು ಇದಕ್ಕೂ ಮೊದಲು ನಂಗೆ ಈಗ ಮನೆಯೋಗ ಬಂದು ಕಿಚ್ಚೊಟ್ಟಿ ಮಾಡಿದ ಜನನೋಗ ಬಂದು ಟ್ರಿಗರಿಂಗ್ ಕಾಸ್ಟ್ ನರೆಯವೇ ಆ ಟೈಮ್ನೋಗ ನಂಗ ಅರ್ದಿದಿಲ್ಲ ಏನಾದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬಂದು ಆ ಸ್ಮೋಕ್ ಆ ಕಾರ್ಬನ್ ಪಾರ್ಟಿಕಲ್ಸ್ ಅದುವೇ ಬಂದು ಭಯಂಕರವಾದ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಆಟ ಆಗ ಬಂದು ನಂಗ ಚೆಸ್ಟ್ ನೋಗ ದಟ್ ಇಸ್ ನಂಗ ಬ್ರಾಂಕಿಯಲ್ ಆಸ್ಥ್ಮ್ಯಾಟಿಕ್ ಕಂಡೀಷನ್ಸ್ நிறைய ಅಟ್ಟದ ಕಾರಣ ಒನ್ ಆಫ್ ದಿ ರೀಸನ್ ಬಂದು ಈ ಕಾರ್ಬನ್ ಸ್ಮೋಕ್ ನಂಗೆ ಇನ್ಹೇಲ್ ಮಾಡೋ ಸ್ಮೋಕ್ ಹಸಿ ಚಾಮ ಕೆಮ್ಮಿನೋ ಹೋಗುತ್ತಬ್ಳು ಮನೆಯೆಲ್ಲ ಹೋಗುತ್ತಬ್ಳೆ ಕೆಮ್ಮಲ್ ಬಂದ್ರ ಅದೆಲ್ಲವೇ ಬಂದು ಇಟ್ ವಾಸ್ ಒನ್ ಆಫ್ ದಿ ಕಾಸಸ್ ಇನ್ನೊಂದು ಮೇನ್ ರೀಸನ್ ನಂಗ ಮುಂದಿನ ಕಾಲದಾಗ ನೋಡ್ಲ ಇದಕ್ಕೂ ಮೊದಲು ಇಲ್ಲಿ ಹೋಗಿ ಪಿಕ್ಚರ್ ನಾಗ ಇಲ್ಲಾದದು ಇನ್ನೊಂದು ರೀಸನ್ ಏನಂದ್ರೆ ನಂಗ ಅರ್ದು ಮುಂದೆಯೂ ಸರಿ ಈಗವೂ ಸರಿ ದನ ಸಾಕೋಕ ಮನೆಯೋಗ ದನ ಬೀತಿ ಬಬ್ಕ ಆ ಎಡಿಯೋಗ ಬಂದು ಡಂಗ್ ಅದು ದನನ ಸೆಗಣಿ ಎಡದೆಲಿಯಾ ಸೆಗಣಿ ಬಂದು ಒಳ್ಳೆ ಒಂದು ಗುಡ್ ಪ್ರಾಡಕ್ಟ್ ಬಟ್ ಆ ಸೆಗಣಿ ಗ್ರೋ ಅಪ್ ಫಂಗಸ್ ಅದು ಬಂದು ಒಂದು ಮೇನ್ ರೀಸನ್ ಅಟ್ಟ ಆ ಸ್ಪೋರ್ ಆ ನಂಗ ಅಲರ್ಜಿಕ್ ರಿಯಾಕ್ಷನ್ ಓಕೆ ಈಗ ರೀಸೆಂಟ್ ಬಂದು ಈಗ ನಂಗ ಅಟಿಯೋಗೆಲ್ಲ ದನ ಬೀತಿ ಬಬ್ಕ ಅಪ್ಪರ ಕಮ್ಮಿ ಅಂಡ್ ಕಿಚ್ಚೊಟ್ಟಿ ಮನೆಯೋಗ ಎಲ್ಲವೇ ಆಲ್ ಆಫ್ ಅಸ್ ಮೂಡ್ ಔಟ್ ಟು ಗ್ಯಾಸ್ ಸ್ಟವ್ ಸೊ ಆ ಪ್ರಾಬ್ಲಮ್ ಇಲ್ಲದ ಅಡಾಕು ಬಟ್ ಅದ ತವಿರ ನಂಗೆ ಜನಾಗೂ ಬಂದು ಮಿಸ್ ಮಾಡೋ ಸಿಲ ಕಾರಣ ಅಡಾಕು ಸಿಲರ್ ಬಂದು ಹೇಗ್ಯಾರ ಏನಂತ ಬಂದ್ರ ಅಂದೇ ಅರಿಯ ಭಯಂಕರ ತುಂಬಲ್ ಬಂದ್ರ ಏನೋ ಮುಟ್ಟಿದೆ ಅಂದೇ ಅರಿಯ ಕೈಯೋಗೆಲ್ಲ ರ್ಯಾಶಸ್ ಬಂದ್ರ ಸೊ ಅದ ರೀಸನ್ಸ್ ಏನೇನ ಅಡಾಕು ಅತ್ತೆಂದು ನೋಡ್ಲ yes, so dust. Somebody is written, my friend is diagnosed with cockroach. Yes, main important, I'll talk about it. So dust in the bandu nange iga melala kasabaki itto mana tududute dust avaskata attembudu one side. Innondu bandu nododandale books ado edeyoga adu it holds on a books bandu dust mattu illa ಈರ ತನ್ಮೆಯೂ ಈಗತ್ತರ ಸೊ ಆ ಎಡೆಯೋಗ ಬಂದು ಡಸ್ಟ್ ನಂಗೆ ನೋಡೋದಕ್ಕೆ ಕಣ್ಣೋಗ ತೋರಲೆಂದಲು ಆ ಡಸ್ಟ್ ಆಡೋ ಮೈಟ್ಸ್ ಆ ಡಸ್ಟ್ ಬಂದು ಅದು ಅಟ್ರಾಕ್ಟ್ ಮಾಡ್ರ நிறைய ಮೈಟ್ಸ್ நிறைய பூச்சி கிருமியை வந்து அட்ராக்ட் பண்ற ಆ ಡಸ್ಟ್ ಮೈಟ್ ಬಂದು ವೆರಿ ವೆರಿ ಇಂಪಾರ್ಟೆಂಟ್ ರೀಸನ್ ಓಕೆ ಸೊ ಡಸ್ಟ್ ಇದು ಎಲ್ಲಿ ಬೇರೆ ಎಲ್ಲಿ ನಂಗೆ ಕರ್ಟನ್ಸ್ ಈಗ ಮನೆಯೋಗ ಬಂದು நிறைய ಸ್ಕ್ರೀನ್ ಎಲ್ಲ ಹಾಕಿಬಿತ್ತನೋ ಎಸ್ ಇಟ್ ಇಸ್ ವೆರಿ ಗುಡ್ ಅಲ್ಲ ಕರ್ಟನ್ಸ್ ನೋಗ ಸೆಗ್ರಿಗೇಟ್ ಆಪ ಅದದು ಅಲ್ಲಿ ಹೋಗಾಡೋ ಡಸ್ಟ್ ಅದೇ ಮಕ್ಕ ಬ್ಲಾಂಕೆಟ್ಸ್ ನಂಗೆ ಮುಚ್ಚೋ ರಗ್ಗು ಬ್ಲಾಂಕೆಟ್ಸ್ ಇದನ್ನೋಗ ಬಪ್ಪ ಡಸ್ಟ್ ಇದೆಲ್ಲ ಕೂಡ ಕಾರಣ ಮಾಡಾಕು அடுத்து வந்து போலன் ಎಂಬುದು ಬಂದು ನಾ ಇದಂಗೆ ಊನೋಗ ಮೇಲೆ ಆಡೋ ಯೆಲ್ಲೋ ಕಲರ್ ಆರ್ ಯುನೋ ಪೌಡರ್ ಮಾಕೊಂದಡ್ಡದಲ್ಲಿ ಅದರ ಹೆಸರು ಪೋಲನ್ ಈ ಪೋಲನ್ வந்து ಅಪ್ಪರ ಲೈಟ್ ಆಟ್ರ ಗಾಯೋಗಿ ಅದು ಪರಂದೆ ತಿನ್ನೋಪ ಪೋಲನ್ ಆಟ್ರ ಈಗ ನಂಗ ಮನೆಯೋಗ ಸಾಕೋ ಸಿಲ ಚೆಡಿ ಅದು ರೋಸ್ ಆರ್ ಸೆಂಬರ್ ಏನೋ ಮೆರಿಗೋಲ್ಡ್ ಏನೋ ಅದೆಲ್ಲ ಬಂದು ಸಾಮಂದಿ ಇದನ್ನು ಪೋಲನ್ ಎಲ್ಲ ಸಚ್ ಹೆವಿ ಆಟ್ರ ಸೊ ನಾವು ಮನೆಯೋಗ ರೋಸ್ ಬಿತ್ತುಂದೇನೆ ನನಗೆ ರೋಸ್ ಒಂದು ಆಪದಿಲ್ವಾ ಆಗ ಅದೇ ಈಗ ಹುಲ್ಲುದೋಗ ಗ್ರೋ ಆಪ ಫ್ಲವರ್ಸ್ ಅಡದಲ್ಲಿಯ ಬೆಳ್ಳ ಕಲರ್ ಒಂದು ಹೂ ಅಟ್ರ ಗೌನ್ಸಿದ ರೇಂಜ್ ಅದೆಲ್ಲ ಭಯಂಕರ ಲೈಟ್ ಗಾಯಿ ಬೀಸಿಲಿ ಅದು ಪರಂದ್ರ ಸೊ ಇದು ಮಕ್ಕ ಲೈಟ್ ಆಡೋದು ನಂಗೆ ರೆಸ್ಪಿರೇಟರಿ ಆದ ಮೂಕುಗೋ ಓಪುದುಗೋ ಬೇಗ ಓಪುದುಗೋ நிறைய ಚಾನ್ಸಸ್ ಇರುತ್ತೆ ಸೊ ರೋಸ್ ಅಂತ ಆಪದಿಲ್ವಾ ನಿಂಗೆ ಹೂ ಅಂತ ಬಂದ್ರ ಒಬ್ಬೊಬ್ಬಗೂ ಒಂದೊಂದು ರೀಸನ್ ಬಂದು ಬರಾಕು ನೆಕ್ಸ್ಟ್ ಕಾಕ್ರೋಚ್ ಬಂದು ನಂಗೆ ಅಪ್ಪರ ಸಾಲ್ಟ ನೋಡ್ಲ ಹಸಿಂಗೆ ಅತ್ತೆಂಬುದಕ್ಕಾಯ್ತ ನಂಗೆ ಕಾಕ್ರೋಚ್ ಅತ್ತಂದೆ ಹೇಗಿಂದೋ ಬಟ್ ಆ ಕಾಕ್ರೋಚ್ ಬಂದು ಭಯಂಕರ ಇಟ್ ಇಸ್ ವೆರಿ ವೆರಿ ರೆಸ್ಪಿರೇಟರಿ ಅದ ನಾ ಹೇಗೋ ಲಂಗ್ನ ಅಲರ್ಜಿಗೆ ಇಟ್ ಇಸ್ ಒನ್ ಆಫ್ ದ ಮೇನ್ ರೀಸನ್ ಏನಂದ್ರೆ ಉಸಿರೋಡು ಇಬ್ಬ ಕಾಕ್ರೋಚ್ ಒಂದು ಪಕ್ಕ ನಂಗೆ ಫುಡ್ ಎಲ್ಲವ ಕಂಟಾಮಿನೇಟ್ ಮಾಡಿ ಅದು ಒಂದು ಸೈಡ್
ಆ ಕಾಕ್ರೋಚ್ ಸತ್ತುಗ್ಲ ಆ ಕಾಕ್ರೋಚ್ ನ ಶೆಲ್ ಇಡದಲ್ಯಾ ಆ ಶೆಲ್ಲು ವಿಂಗ್ಸ್ ಅದು ಭಯಂಕರ ಲೈಟ್ ಅಂಡ್ ಅದು ಬಂದು ಇಟ್ ಅಟ್ರಾಕ್ಟ್ಸ್ ಲಾಟ್ ಆಫ್ ಬ್ಯಾಕ್ಟೀರಿಯಲ್ ಅಂಡ್ ಫಂಗಲ್ ಗ್ರೋತ್ ಅಂಡ್ ಅದು ಫ್ಲೈ ಆಗಾಕು ಅಂಡ್ ಭಯಂಕರ ಡಸ್ಟಿಯಾ ಭಯಂಕರ ಕುಟ್ಟಿ ಕುಟ್ಟಿ ಡಸ್ಟಾ ವ್ಯಾಕ್ಯೂಮ್ ಕ್ಲೀನರ್ಸ್ ಬಿದ್ದು ಕ್ಲೀನ್ ಮಾಡೋ ಅಳವುಗ ಭಯಂಕರ ಸ್ಮಾಲ್ ಡಸ್ಟ್ ಅದು ಇಸ್ ಅ ವೆರಿ ಪೊಟೆಂಟ್ ಅಲರ್ಜನ್ ನಂಗ ಕಣ್ಣುಗ ಗೌಂಚಾದ ಇದೆಂದ ತಂದ 60க்கு முடியாத ಅಲರ್ಜನ್ ಬಂದು ಒಂದು ಕಾಕ್ರೋಚ್ ಓಕೆ ನೆಕ್ಸ್ಟ್ ಇಸ್ ಡ್ರಗ್ಸ್ ಈಗ நிறைய ಅದನ್ನ ಬಂದು ವೆರಿ ಕಾಮನ್ ಇಲ್ಲ ಈಗ ನಂಗೆ ಒಂದು ಹಾಸ್ಪಿಟಲ್ ಹೋನೋ ಮಾಡೋ ಅಂದ್ರೆ ಫಸ್ಟ್ ಡಾಕ್ಟರ್ಸ್ಗೆ ಕ್ವೆಶ್ಚನ್ ಬಂದು ಪೆನ್ಸಿಲಿನ್ ಅಲರ್ಜಿಯಾ ஏதாச்சும் ಡ್ರಗ್ಸ್ ಬಂದು ನಿಂಗೆ ಗೊತ್ತುಪೋದಿಲ್ಲ ಸೊ ಡ್ರಗ್ ಅಲರ್ಜಿ ಇಸ್ ಅನದರ್ ಥಿಂಗ್ ಇನ್ನೊಂದು ಪೆಟ್ ಡ್ಯಾಂಡರ್ ಮನೆಯೋಗ ನಂಗ ಚೆಲ್ಲ ಪ್ರಾಣಿ ಅದಾದ ಸಾಕಿನೋ ಅಂದ್ರೆ ಅಲ್ಲಿಂದ ಬಪ್ಪ ಹೇರ್ ಅದನ್ನು ಒಂದು ಕಾಸ್ ಆಫ್ ದಿ ಅಲರ್ಜಿ ಅಂಡ್ ಇನ್ನೊಂದು ಪೇಂಟ್ ಹೊಸ ಪೇಂಟ್ ಇದನ್ನು நிறைய ಎಕ್ಸ್ಪೀರಿಯನ್ಸ್ ಮಾಡಿದ್ರು ಹೊಸ ಪೇಂಟ್ ಹಾಕಿದ ಮನೆಗೆ ಹೋಲಿಗೆ ನಂಗೆ ಮುಚ್ಚಿಬಿಡೋದು ಕಷ್ಟ ಎಂಬುದನ್ನು ವಿ ವುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಅಲ್ಲಿಂದ ಬಪ್ಪ ಫಾರ್ಮಾಲ್ಡಿಹೈಡ್ ಗ್ಯಾಸಸ್ ಆ ಗ್ಯಾಸಸ್ ಕೂಡ ಅಲರ್ಜಿ ಆಗಬೇಕು ಮುಖ್ಯವಾದ ಒಂದು ವಿಷಯ ನಂಗೆಲ್ಲ ಮಿಸ್ ಮಾಡೋದು ಬಂದು ಮೋಲ್ಡ್ ಅದಾவது பாசி எடுத்துறாந்தேனோ இல்லையா பாசி இடுப்பது தான் மெயின் ஏகாததுல பாசி இடுப்பது வந்து இட் இஸ் அ லிவிங் ஆர்கானிசம் நாங்க ಒಂದು ಚೆಡಿ ಮಾಕೆ ಓಕೆ ಆ ಚೆಡಿ ಎದುದೋಗ ಗ್ರೋ ಆರ ಅಂತಂದ್ರೆ ಚೆಡಿಗೆ ಬಂದು ಡಸ್ಟ್ ಅಡೋದು ಈರತನ್ಮೆಯು ಅಡೋದು ಎರಡು ಅಡೋ ಹಿಡಿಯೋಗುತ್ತೆ ಅದು ಗ್ರೋ ಆರ ಅಂಡ್ ಆ ಫಂಗಸ್ ಮೋಲ್ಡ್ ಬಂದು ಭಯಂಕರ ಲೈಟ್ ಮೋಲ್ಡ್ ಎಂಬುದು ಅದನ್ನ ನಂಗೆ ಅತ್ತೊಂದು ಊದಿಲಿ ಅದು ಪರಂಬ ಒಂದು ಇದು ಓಕೆ ಅಂಡ್ ಇನ್ನೊಂದು ಈಗ ಮೇ ಹೂವ ಸೀಸನ್ ನೋಗೆ ಇದು ಮಾಕ ಟೈಮ್ ನಾವು ಬಂದು ಮನೆ ನಂಗೆ ಬಂದು ಈಗ ಚೆನ್ನೈ ಎತ್ತಿದು ಅಂದ್ರೆ ಆಲ್ರೆಡಿ ಈರತನ್ಮೆ ಜಾಸ್ತಿ ಇದು ಮಾಕ ಹಿಡಿಯೋಗ ಆಲ್ರೆಡಿ ಡಸ್ಟಡ್ ಹಿಡಿಯೋಗ ಮೋಲ್ಡ್ ಆಪದ್ ಬಂದು ಆ ಫಂಗಸ್ ಇಡುಪದು ಅವರ ನಂಗೆ ಪಾಸಿ ಇಡುಪದು ಬಂದು ಅಪ್ಪರ ಕಾಮನ್ ಓಕೆ ಅದನ್ನ ನಂಗೆ ಪ್ರಾಪರ್ ಕ್ಲೀನ್ ಮಾಡಿ ಬಿಡಾದಲ್ಲ ಇವನ್ ಪುಣ್ಯ ದಟ್ಟು ಅಂದ್ರೆ ತಿರುಗಿ ಅದು ಬಂದು ಗ್ರೋ ಆರ ನಂಗೆ ಅಟ್ಟಿಯೋಗೆಲ್ಲ ನೋಡಿಯೋದಿಲ್ಲ ಆ ಈರತನ್ಮೆ ನಂಗತ್ತೆ ಬುಟ್ಟು ಅಂತಂದ್ರೆ ಬಾತ್ರೂಮ್ ಎಲ್ಲ ಜಾರೋದು ಕಣ್ಣುಗುವೆ ಅರಿಯಾರದ ಆ ಮೋಲ್ಡ್ಸ್ ಎಲ್ಲ ಬಂದು ಗ್ರೋ ಆರ ಇದು ಒನ್ ಆಫ್ ದ ಮೇನ್ ರೀಸನ್ಸ್ ನಾ ಮುಂದಿನ ಸ್ಲೈಡ್ ನೋಗ ತೋರಿಸಿದಂಗ ಆ ಮೂಕನೋಗ ಪಾಲಿಪ್ ಗ್ರೋ ಆರ ಸದ ದೊಡ್ಡಿಬದು ಮೇನ್ ಕಾರಣವೇ ಬಂದು ಈ ಮೋಲ್ಡ್ ಅಂಡ್ ಮೈಲ್ಡ್ಯೂ ಇದು ತ ಒಂದು ಮೇನ್ ರೀಸನ್ ಓಕೆ ಇನ್ನು ಸಿಲರ್ ಬಂದು ಪ್ಲಾಸ್ಟಿಕ್ ಲ್ಯಾಟೆಕ್ಸ್ ಈಗ ಗ್ಲೌಸ್ ಆಫ್ ಲೈಟ್ ನಂಗೆಲ್ಲ ಕೋವಿಡ್ ಅಂತ ಈಗ ಗ್ಲೌಸ್ ಸಿಕ್ಕಿನ ಬಟ್ ಆ ಗ್ಲೌಸೇ ಬಂದು ಇಟ್ ಇಸ್ ಒನ್ ಆಫ್ ದಿ ಅಡಾಕು ಎಲ್ಲಾಗೂ ಕೆಡೆಯ ಈ ಹೈಪರ್ ಸೆನ್ಸಿಟಿವ್ ಪೀಪಲ್ಗೆ ಅದು ಅಡಾಕು ಅದೇ ಮಗ ರಬ್ಬರ್ ಚಪ್ಪಲ್ ಅದು ಬಂದು ಅಪ್ಪರ ಕಾಮನ್ ಆಟ ಸಿಲರ್ಗೆ ಬಂದು ಕಾಲ್ದೋಗ ವಿ ಮಾರ್ಕ್ ನೋಗ ಮಟ್ಟುತ್ತಾ ಸ್ಕಿನ್ ನೋಗ ರಿಯಾಕ್ಷನ್ ಅಟ್ರ ಆ ರೀಸನ್ ಬಂದು ಆ ರಬ್ಬರ್ ಚಪ್ಪಲ್ಸ್ ಇಂದ ಒಂದು ಸಿಲರ್ಗೆ ಬಂದು ಆ ಮಿಡಿ ಅಡದಲ್ಲ ನನ್ ಕಾಲ್ದ ಮಿಡಿಯೋಗ ಮಟ್ಟುತ್ತಾ ತುರುವೋ ಇಲ್ಲ ತೋಲ್ ಸುಲುವುದೋ ಇಲ್ಲ ರೆಡ್ ಹಾಪದೋ ಅದು ಏಕಂದ್ರಲ್ಲ ಅವಕ್ಕೆ ಚಪ್ಪಲ್ಸ್ ನೋಗಾಡೋ ಆ ರಬ್ಬರ್ಗೆ ರಿಯಾಕ್ಷನ್ ಕೂಡ ಅಡಾಕೋದು ಇನ್ನೊಂದು ಇನ್ಸೆಕ್ಟ್ ಸ್ಟಿಂಗ್ ಇದು ಒಂದು ಅಪ್ಪರ ಕಾಮನ್ ಈಗ ನಂಗೆ ಒಂದು ಕುನ್ನಿ ಕಚ್ಚಲಿಯೋ ಇಲ್ಲ ಬೇರೆ ಏದಾಗಲಿ ಪೂಚಿ ಕಚ್ಚಲಿಯೋ ಆ ಎಡೆಯೋಗ ಬಂದು ಒಂದು ರೆಡ್ ಕಲರ್ ಸಿಟಿ ತಡಿಪಾಗಿ ಕೆಪ್ಪಾಗಿ ತುರು ಬಂದು ಅಪ್ಪರ ಕಾಮನ್ ಒಂದು ನಂಗ ಅಲರ್ಜಿಗ ಪ್ರೋನ ಇಲ್ಲದವಕ ಅದಾದ ಅಲರ್ಜಿಕ್ ರಿಯಾಕ್ಷನ್ ಬರಾದ ನಾರ್ಮಲ್ ಇಬ್ಬವಕ ಆ ಒಂದು ಸ್ಟಿಂಗ್ ಕೂಡ ಅದು ಹೋಯ್ತ್ರ ಅಲರ್ಜಿಕ್ ಅವಕಾಗ ಟೆಂಡೆನ್ಸಿ ಅಡದೆ ಆಯ್ತೆಂಬವಕ ಆ ಒಂದೇ ಒಂದು ಸ್ಟಿಂಗ್ ಹೋದು ಕುನ್ನಿ ಬಂದು ಒಂತ್ರಕ್ಕೂ ಕಚ್ಚಿದ್ದು ಹೋದು ಒಡಂಬು ಫುಲ್ಲ ರ್ಯಾಷಸ್ ಬಂದು ಸಮ್ಟೈಮ್ಸ್ ಇವನ್ ಬೇಗೋಗೆಲ್ಲ ಕೂಡ ರ್ಯಾಷಸ್ ಬಂದು ಅದು ಮೂಚಿ ಬಿಡಾದ ಅಳವಕ್ಕೂ ಕೂಡ ಇಟ್ ಕ್ಯಾನ್ ಬಿಕಮ್ ಡೇಂಜರಸ್ ಲಾಸ್ಟ್ ಬಟ್ நாங்க கவனிச்சோ ಒಂದು ಇದು ಬಂದು ಇಟ್ಟು நாங்க ತಿಂಬ ಇಟ್ಟು பொருள்னு ಕೂಡ நிறைய ಬಂದು ಅಲರ್ಜಿಸ್ ಇದೆ ಅದಾದು ಏಸು ದೂರಾಗ ಅಂದ್ರೆ ಎದುರು ನೋಡಾದ ಇವಾಗ ಒಂದು ಪೇಷಂಟ್ ಬಂದು ಮುರುಂಗಕಾಯಿ ಓಕೆ ಅವ ಹೇಗೂ ತಿಂಬ ಮುರುಂಗಕಾಯಿ ಬಟ್ ಸಡನ್ ಅದು ಒಂದು ಅಲರ್ಜಿ ಬಂದು ತೊಂಡೆ ಎಲ್ಲ ಬಾತು ಮೂಚಿ ಬಿಡೋದು ಮುಡಾದ ಅಳವುಗ ಸೊ ಫುಡ್ ಕಾಮನ್ ಫುಡ್ ಬಂದು ಅಲರ್ಜಿ ಅಂತ ನೋಡ್ಲೆ ಹೇಸಲ್ ನಟ್ ಅಂದಾರ ಅದು ನಂಗೆ ಅಪ್ಪರ ಕಾಮನ್ ಈಗ ಎಲ್ಲ ಹೊರಾಸ್ ಮಾರ್ಕೆಟ್ ಎಲ್ಲ ಅರ್ಧಗಿಂದಾಡು ಅದನ್ನ ಯೂಸ್ ಮಾಡೋದು ಆರಂಭಿಸಿತು ಬಟ್ ಇಂಡಿಯಾನೋಗ ಅದು ಹಸುಗು ಒಂದು ಅಲರ್ಜಿಯ ತೋರ್ಲೆ ಬಟ್ ಬೇರ್ ಕಡಲೆಗ ಕೂಡ ಅಲರ್ಜಿಕ ಇಬ್ಬವಾಗ நிறைய ಇದ್ದಾರೆ ಓಕೆ ಸೊ ಇದು ಒಂದು ಕಾಮನ್ ಕಾಸಸ್ ಇದು ತವಿರ ಒಬ್ಬೊಬ್ಬಗೂ ಒಂದು ಸಿಲ ಪ್ರಾಡಕ್ಟ್ ಬಂದು எனக்கு இடுப்பதில்லை அது ನೋಡ್ಲೆ எனக்கு ஆப்பதில்லை அவர் இடுப்பதில்லை ಎಂಬುದು வந்து நிறைய ப்ராடக்ட்ஸ் இருக்கு இது நாங்க டிஸ்கஸ் ಮಾಡಿರೋದು வந்து ಜಸ್ಟ್ ಕಾಮನ್ ಆದ ಇದು ಒಂದು ಕಾಸಸ್ ಇದು ಓಕೆ ಸೊ ನೆಕ್ಸ್ಟ್ வந்து நாங்க இம்யூன் சிஸ்டம் அஸ்வினி அந்த ஃபேக்டர் which affect immune system slide please ಓಕೆ ಸೊ ಈಗ ನಂಗ ಇತ್ತ ಮಾಕ ಒಂದು ಪೊರುಳ್ ನಂಗ ಬಂದು ಅಟ್ಯಾಕ್ ಮಾಡೋನೆ ನಂಗ ಒಡಂಬು ಎತ್ತ ರಿಯಾಕ್ಟ್ ಮಾಡ್ರ ಅದನ್ನು ನಂಗ ನೋಡೋ ಆಗ ನಂಗ ಬಂದು ಅಲರ್ಜಿಕ್ ಇದು ಅಲರ್ಜಿ ಎಂಬವಕ್ಕೂ ಒಡಂಬು ಎತ್ತ ರಿಯಾಕ್ಟ್ ಆರ ನಾರ್ಮಲ್ ಎಂಬವಕ್ಕೂ ಎತ್ತ ರಿಯಾಕ್ಟ್ ಆರ ಎಂಬುದನ್ನು ನಂಗ ಅದನ್ನ ಸಿಟಿ ಪುರಿಂಜಿಟ್ಟು ಅಂತಂದ್ರೆ
ಅದು ಟ್ರೀಟ್ಮೆಂಟ್ ಇಟ್ ವಿಲ್ ಬಿಕಮ್ ವೆರಿ ಈಸಿ. ಸೊ ಒಂದು ಈಗ ನಂಗೆ ಮಾತಾಡಿದ ಈಸಗ ರೀಸನ್ಸ್ ಎಂದು ಸೇ ಒಂದು ಪರ್ಸನ್ ಬಂದು ಅದರಿಂದ ಒಂದು ರಿಯಾಕ್ಟ್ ಈಗ ಫಸ್ಟ್ ನಾವು ಹಾಕಿರೋದು ಬಂದು ಏನೇನ ಫ್ಯಾಕ್ಟರ್ಸ್ ಬಂದು ನಂಗಾಗ ಅಫೆಕ್ಟ್ ಆರಾ ಎಂಬುದನ್ನ ಬಂದು ವಿಲ್ ಸಿ. ಈಗ ಫ್ಯಾಮಿಲಿ ಹಿಸ್ಟ್ರಿ, ಈಗ ಮನೆಯೋಗ ಬಂದು ಆಲ್ರೆಡಿ ಒಬ್ಬ ಅಲರ್ಜಿ ಅಡದೆ ಅದನ್ನ ಫ್ಯಾಮಿಲಿ ಹಿಸ್ಟ್ರಿ ಅಲರ್ಜಿಕ್ ಫ್ಯಾಮಿಲಿ ಹಿಸ್ಟ್ರಿ ಅಡದೆ ಎಂಬ ಸೇತಿ ಇಟ್ಸ್ ಒನ್ ಆಫ್ ದಿ ಫ್ಯಾಕ್ಟರ್ಸ್. அடுத்து ನೋಡ್ಲ ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ನಮ್ಮ ಮನೆ ಎಲ್ಲ ಸುತ್ತವ ಕ್ಲೀನ್ ಮಾಡಿ ಬಿತ್ತೆ, ಒಂದು ಪ್ರಾಬ್ಲಮು ಇಲ್ಲ, ನಿಂಗೆ ಈಗ ಹೇಗೋ ಮೈಲ್ಡ್ಯೂ ಇಲ್ಲ, ಕಾಕ್ರೋಚ್ ಇಲ್ಲ, ಒಂದು ಇಲ್ಲ, ಹಾಗೂ ನನಗೆ ಅಲರ್ಜಿ ಅಡದೆ ಎಂಬುದು ಒಂದು ಎನ್ವೈರನ್ಮೆಂಟಲ್ ಕಾಸ್. ಅದಾದ ಹೊರಾಸಡೋ ಸ್ಮೋಕ್ ಡಸ್ಟ್ ಅದು ಕೂಡ ಒಂದು ಕಾಸ್ ಆಗುತ್ತೆ. ಮುಖ್ಯವಾದದೊಂದು ನಂಗೆಲ್ಲ ಒಂದು நிறைய ಯೋಚನೆ ಮಾಡಿ ಅದರ ಪத்தி ಥಿಂಕ್ ಮಾಡಬೇಕಾದ್ದು ಸ್ಟ್ರೆಸ್. ಫಿಸಿಕಲ್ ಸ್ಟ್ರೆಸ್ ಸರಿ, ಮೆಂಟಲ್ ಸೈಕಲಾಜಿಕಲ್ ಸ್ಟ್ರೆಸ್ ಸರಿ. ಸೊ ಇದನ್ನೋಗ ಐ ಅಸ್ಯೂಮ್ நிறைய ವಿಮೆನ್ ಇದ್ದೊಂದು. ಸೊ ಈ ಎಡೆಯೋಗ ಬಪ್ಪನೆ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ಸಿ 50s ನೋಗ ಅಲರ್ಜಿ ಅಂಡ್ ಆಸ್ತಮಾ ಬಂದು ಇದನ್ನ ಪத்தி நிறைய ರಿಸರ್ಚ್ ಮಾಡೋನೆ. ಒನ್ ಆಫ್ ದಿ ಮೇನ್ ರೀಸನ್ಸ್ ಕುನವೆಯೋಗ ಅಲರ್ಜಿ ಬಪ್ಪುದುಗ ಆಸ್ತಮಾವೋ ಇಲ್ಲ ವೀಸಿಂಗೋ ಬಪ್ಪುದುಗ ಮೇನ್ ರೀಸನ್ ಏನಾಗ್ತದೆ ನೋಡಿದ್ರು ಅಂದ್ರೆ ಈ ಸೈಕಲಾಜಿಕಲ್ ಸ್ಟ್ರೆಸ್. ಕುನವೆಯೋಗ ಏನು ಸೈಕಲಾಜಿಕಲ್ ಸ್ಟ್ರೆಸ್ ಅಂದ್ರ ಅದನ್ನ ನೋಡ್ಲೆ mothers, please don't mistake me, we mothers the we play a major role. Okay, ಏನಾದ ನೋಡ್ಲೆ ಅದನ್ನ ಒಂದು ನಂಗೆ ಎರಡ ಎತ್ತಾಕು, ಡಾಮಿನೆಂಟ್ ಒಂದು ಪ್ರೊಟೆಕ್ಟಿವ್ ಪೇರೆಂಟಿಂಗ್ ಎಂದು ಹೇಗಾಕು, ಇನ್ನೊಂದು ಬಂದು ಐ ವುಡ್ ಕಾಲ್ ಇಟ್ ಎನ್ಗಲ್ಫಿಂಗ್ ಪೇರೆಂಟಿಂಗ್. ಓಕೆ, ಎಲ್ಲಿಗ ಓಲಿಯು ಏನ ಮಾಡಿಲಿಯೂ ಎನ್ನವ ಕೇತ್ರೋಡಾದ ಮಾಡಕೂಡದು, ನಾ ಹೇಗಿದ್ದನ ಮಾಡೋದು, ಇದು ತಪ್ಪು ಇದು ಕರೆಕ್ಟ್. ಕರೆಕ್ಷನಲ್ ಪೇರೆಂಟಿಂಗ್, ವಿ ಆರ್ ನಾಟ್ ಕರೆಕ್ಷನಲ್ ಹೋಮ್ಸ್. ಓಕೆ, ಇದು ಒಳ್ಳಿತು ಇದು ಒಲ್ಲ ಅಂದು ಹೇಗೆ ಕೊಡೋದು ಆ ಪೇರೆಂಟ್ ನ ಡ್ಯೂಟಿ ಕಡಿಮೆ. ದಟ್ ಇಸ್ ಹೌ ವಿ ಟೀಚ್. ಬಟ್ ಒಂದೊಂದು ಕಾರ್ಯವು ಜಡ್ಜ್ ಮಾಡಿ, ಒಂದೊಂದು ಸ್ಟೆಪ್ಪವು ಜಡ್ಜ್ ಮಾಡಿ ಅದನ್ನ ನಂಗ ಬಂದು ಒಳ್ಳೆಯ ಸೆನ್ಸ್ ನೋತ ಮಾಡೋ ಅಡೆ ನಾತನ ಪ್ರೊಟೆಕ್ಟ್ ಮಾಡೋದು, ನಾತನ ಹೇಗ್ ಕೊಡೋದು ಅಂತಂದು. ಬಟ್ ಒಂದು ಚೈಲ್ಡ್ ಎಮ್ಮನ ಅವಕಾಗಂದು ಒಂದು ಇಂಡಿವಿಜುವಾಲಿಟಿ ಹತ್ರ, ಒಂದು ಪರ್ಸನ್ ಒಂದು ಇಂಡಿವಿಜುವಾಲಿಟಿ ಹತ್ರ, ಆಸ್ ಲಾಂಗ್ ಆಸ್ ಅದು ಬಂದು ಇಟ್ ಇಸ್ ನಾಟ್ ಕಾಸಿಂಗ್ ಹಾರ್ಮ್ ಟು ದ ಚೈಲ್ಡ್, ಐ ಥಿಂಕ್ ವಿ ಶುಡ್ ಅಲೌ ದ ಚೈಲ್ಡ್ ಟು ಲೆಟ್ ಅದನ್ನ ಮಾಡೋದನ್ನ ನಂಗೆ ಬಿಡೋದು, ಚಾನ್ಸ್ ಬಿಡೋದು. ಇದು ಏನಾರ ಅಂದ್ರೆ ಪುನವಿಯ ಇಬ್ಬನೆ ಮಟ್ಟು ಇಲ್ಲ ಆ ಕೂಸೋ ಹೆಣ್ಣು ದೊಡ್ಡದು ಹಿಂದಾಡು ಆ ಪೇರೆಂಟ್ ಬಂದು ಇದು ಎಣ್ಣ ಕೂಸ ಅದನ್ನ ದಾರು ಬಿಟ್ಟು ಕೊಡೋದು ಮುಗಿಯ. ಅಟ್ಲೀಸ್ಟ್ ಇನ್ ಮೈ ಏಜ್ ಐ ಅಂಡರ್ಸ್ಟ್ಯಾಂಡ್ ದಟ್. ಬಟ್ ಅವಕ್ಕಾಗ ಒಂದು ಸ್ಪೇಸ್ ಕೊಟ್ಟು ಈ ಎನ್ಗಲ್ಫಿಂಗ್ ಪೇರೆಂಟಿಂಗ್ ಬಂದು ವಿ ಶುಡ್ ಸ್ಟಾಪ್. ಏಕೆ ಏನಂದ್ರೆ ಆ ರಿಸರ್ಚ್ ನೋಗ ಏನ ಕಂಡಿಡ್ತಿದ್ದಾರೆ ಅಂದ್ರೆ, ಈಗ 100 ಚಿಲ್ಡ್ರನ್ ನೋಗ ಆಸ್ತಮಾ ಅಡದೆ ಅಂತಂದ್ರೆ ಅಟ್ಲೀಸ್ಟ್ 40% ಆ ಕುನವೆಗ ಬಂದು the triggering cause ಬಂದು ಮದರ್ ನ ಡಾಮಿನೆಂಟ್ ಕ್ಯಾರೆಕ್ಟರ್ ಆರ್ ದಟ್ ಎನ್ಗಲ್ಫಿಂಗ್ ಪೇರೆಂಟಿಂಗ್ ಆರ್ ದಟ್ ಪ್ರೊಟೆಕ್ಟಿಂಗ್ ಪೇರೆಂಟಿಂಗ್, ಅದು ಬಂದು ಇಟ್ ಕಾಸ್ಟ್ ಸಚ್ ಅ ಬಿಗ್ ಸ್ಟ್ರೆಸ್. ಆ ಕುನವೆಯಿಂದ ಬ್ರೀದ್ ಮಾಡೋದು ಕೂಡ ಇಟ್ ವಾಸ್ ಡಿಫಿಕಲ್ಟ್. ಓಕೆ, ಸೊ ಆಸ್ ಮದರ್ಸ್ ಐ ಥಿಂಕ್ ವಿ ಶುಡ್ ಲರ್ನ್ ದಟ್. ನಾಗ ಈಗ ಕುನವೆಗ ಆಸ್ತಮಾ ಆಡದೆ ಆರ್ ವೀಸಿಂಗ್ ಪ್ರಾಬ್ಲಮ್ ಆಡದೆ ಅಂತಂದ್ರೆ ನಾಟ್ ನೆಸೆಸರ್ಲಿ ಎಕ್ಸ್ಟರ್ನಲ್ ಟ್ರಿಗರಿಂಗ್ ಫ್ಯಾಕ್ಟರ್ ಇಲ್ಲ, ಸೈಕಲಾಜಿಕಲ್ ಕೂಡ ಅಡಾಕು ಅದೆಂಬುದನ್ನ ಲೆಟ್ ಅಸ್ learn that and take care. Okay, I'm not telling we're all very good parents, nanga only intention nota maadno, but adu ಒಂದು ಲಿಮಿಟ್, let us keep that limit. Okay, so psychological stress, so ಇದು ಕುನವಿಯ ಪರ್ತವರಿಗೆ. ಅದೇ ಮಕ್ಕ ಅಡಲ್ಟ್ಸ್ நிறைய ಮೆನ್ಗ ಬಂದ ಆಸ್ತಮಾ ಕಂಡೀಷನ್ಸ್ ಇಸ್ ಬಿಕಾಸ್ ಆಫ್ ಅವರ ಎಮೋಷನ್ಸ್ ಬಂದು ದೇ ಆರ್ ನಾಟ್ ಏಬಲ್ ಟು ಟೆಲ್ ಇಟ್ ಔಟ್. ಸೊ ಇದು ಒಂದು ಕಾರಣವ ಒಂದು ಕಂಡಿಡ್ತಿದ್ದಾರೆ ಆಸ್ತಮಾಗ. ಓಕೆ, ನೆಕ್ಸ್ಟ್ ಬಂದು ಎನ್ವೈರನ್ಮೆಂಟಲ್ ಸ್ಟ್ರೆಸ್. ನಂಗೆ ಇಬ್ಬ ಎನ್ವೈರನ್ಮೆಂಟ್ ಕುರಿತು ಅಪ್ಪರ ಕೋಲ್ಡ್ ಕಂಡೀಷನ್ಸ್ ನೋಗೆಲ್ಲ, ಅಪ್ಪರ ಡಸ್ಟಿ ಕಂಡೀಷನ್ಸ್ ನೋಗೆ. ಈಗ ಅಶ್ವಿನಿ ಬಿಲ್ ಅಗ್ರಿ ಮೋರ್, ಈಗ ಬ್ಯಾಂಗ್ಳೂರ್ ನೋಗೆಲ್ಲ ಬಂದು ಈಗ ಹೊರಾಸು ಹೋಗುದು ಅತೆಂಬುದು ಬಂದು ಇಟ್ ಇಸ್ ಬ್ಯಾಂಗ್ಳೂರ್ ಆರ್ ಡೆಲ್ಲಿ ಈ ಪ್ಲೇಸಸ್ ಎಲ್ಲ ಬಂದು ಸ್ಮೋಕ್, ಇದು ನಂಗೆ ಕಂಟ್ರೋಲ್ ನೋಗಿಲ್ಲ. ಬಟ್ ಅದು ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಟು ರೆಡ್ಯೂಸ್ ಅಫೆಕ್ಟ್ ಅವರ್ ಇಮ್ಯೂನ್ ಸಿಸ್ಟಮ್. ಓಕೆ, ಅದರ್ ಥಿಂಗ್ ಬಂದು ನಂಗೆ ಲೈಫ್ ಸ್ಟೈಲ್, ಪ್ರೆಷರ್ಡ್ ಲೈಫ್ ಸ್ಟೈಲ್, ಒಂದು ಬಿಟ್ಟು ಅಡ್ತು ಬಿಟ್ಟು ಅದು ಅಗೇನ್ ಇಲ್ಲಿ ಹೋಗಿಯೂ ಕುನವೆಗ ದಟ್ ಇಸ್ ಒನ್ ಆಫ್ ದ ರೀಸನ್. ಸ್ಕೂಲ್ ಕ್ಲಾಸ್ ಬಿರ್ಕಿದವಾ, அடுத்த ಸೆಷನ್ ಓದವಾ, அடுத்து ಇನ್ನೊಂದು ಕ್ಲಾಸ್ ಓದವಾ, அடுத்து ಇನ್ನೊಂದು ಕ್ಲಾಸ್ ಓದವಾ. ಸೊ ದಿಸ್ ಇಸ್ ಆಲ್ಸೋ ಅ ಹ್ಯೂಜ್ ಪ್ರೆಷರ್. ಇದು ಏಜ್ ಗ್ರೂಪ್ ನಾವು ನೋಡಕ್ ಹೊಂದಿಲ್ಲ, ಮೋಸ್ಟ್ಲಿ ಅಡಲಸೆಂಟ್ ಏಜ್ ಗ್ರೂಪ್ ನಾವು ಡೆವಲಪ್ ಅಪ್ ಆಸ್ತಮಾಗ ದಿಸ್ ಇಸ್ ಒನ್ ಆಫ್ ದ ರೀಸನ್, ಪ್ರೆಷರ್ ಲೈಫ್ ಸ್ಟೈಲ್. ಓಕೆ, ದೆನ್ ನೆಕ್ಸ್ಟ್ ಥಿಂಗ್ ಬಂದು ನಂಗೆ ನಾರ್ಮಲ್ ಎತ್ತೋ ಸಿಲ ಡ್ರಗ್ಸ್ ಅಂದ ರಿಪೀಟೆಡ್ ಓವರ್ ಡೋಸ್ ಆಫ್ ದೋಸ್ ಡ್ರಗ್ಸ್. ಈಗ ಮಂಡೆ ಇರುದಿತ್ತು ಒಂದು ಮೆಡಿಸಿನ್ ಇತ್ತು, ಇದು ಆತ ಒಂದು ಮೆಡಿಸಿನ್ ಇತ್ತು,
ಅದನ್ನ ಓವರ್ ಯೂಸ್ ಸೈಡ್ ಎಫೆಕ್ಟ್ ಕೂಡ ಆಸ್ತಮಾ ಬರಕು. ಓಕೆ, ಅಂಡ್ ಒಬಿಸಿಟಿ that we can discuss. Obesity direct asthma ಕಾರಣ ಕಡೆಯ, ಬಟ್ ಸಿಟಿ ಉಡಲ್ ಬರ್ಮನ ಜಾಸ್ತಿ ಆಡೋಕಾಗ ಆಲ್ರೆಡಿ ಒಕ್ಕಾಗ ಅಲರ್ಜಿಕ್ ಬ್ರೀದಿಂಗ್ ಪ್ರಾಬ್ಲಮ್ ಆಡೋಕಾಗ ಅದು ಕಾಸಸ್ ಈವನ್ ಮೋರ್ ಸ್ಟ್ರೆಸ್ ಟು ಬ್ರೀತ್ ಪ್ರಾಪರ್ಲಿ. ಓಕೆ, ನೆಕ್ಸ್ಟ್ ಬಂದು ಟೊಬ್ಯಾಕೋ ಹ್ಯಾಬಿಟ್. ಐ ಹೋಪ್ ಅದು ವಿ ಆರ್ ಗೆಟಿಂಗ್ ರಿಡ್ ಆಫ್ ಇಟ್ ಅಂತ ನೆನ್ಸಿನ. ಇನ್ನದೆಲ್ಲ ಮುಂದೆಲ್ಲ ನೋಡ್ಲ ಒಗಸಪ್ ಎಣ್ಣೆಲ್ಲ ಒಗಸಪ್ ಹಾಕ್ಯ ಒಗಸಪ್ ಹಾಕಬೇಡ ಅಂತ ಈಗಲೇ ಕೇಳ್ತಿಲ್ಲ. ಬಟ್ ಒಗಸಪ್ ಹಾಕೋದ್ರಿಂದ ನಂಗಾರದ ಒಂದೇ ಪ್ರಾಬ್ಲಮ್ ಬಂದು ಮೌತ್ ಕ್ಯಾನ್ಸರ್ ಬರಾಕು ಒಂದು ಎಕ್ಸ್ಟರ್ನಲ್ ರೀಸನ್ ನಂಗ, but that is also one of the main reasons for asthma. Okay, and alcohol consumption of course, and genetics na idenge, family history ogatla kandipa idu bandra, and mental trauma adadu ಒಂದು ತವಿರ್ಕ ಮುಡಿಯಾದ ಅಲ್ಲದ ಒಂದು ಇನ್ಸಿಡೆಂಟ್ ನಡೆದು ಅದಕ್ಕಿಂದಾಡು ಕೂಡ ಆಸ್ತಮಾ ಬಂದು ಡೆವಲಪ್ ಆಗಬೇಕು. ಅಂಡ್ ಮುಖ್ಯವಾದ ಒಂದು ವಿಷಯ ಬಂದು ಸಪ್ರೆಷನ್ ಆಫ್ ಸ್ಕಿನ್ ಡಿಸೀಸ್. ನಂಗ ಒಂದು ಸ್ಕಿನ್ ಒಂದು ತೋಲ್ನ ಒಂದು ವ್ಯಾಧಿ ಬಂದು ಅದನ್ನ ಕಾರ್ಟಿಸಾನ್ಸ್ ಬಿತ್ತೋ ಇಲ್ಲ ಏನೋ ಒಂದು ಬಗೆಯೋಗ ಓದಂಗ ತೋಲ್ ಸರಿಯಾಲ ಪೋದು ಅದನ್ನ ಸಪ್ರೆಸ್ ಮಾಡಿವ ಕಂಡೀಷನ್ಸ್ ನೋಗಿಸಿ ಇಟ್ ಇಸ್ ಪ್ರೂವೆನ್ ಅದು ಬಂದು ರೆಸ್ಪಿರೇಟರಿ ಟ್ರಾಕ್ಟ್ ನೋಗತ್ತಾ ರಿಫ್ಲೆಕ್ಟ್ ಆರ ಕಂಡಿಪ ಆಸ್ತಮಾವಾ ಮುಡುವುದು ಚಾನ್ಸಸ್ நிறைய ಇದೆ. ಅಂಡ್ ಫಸ್ಟ್ ಕಾಸ್ ನೋಡಿದ್ರೆ ಫಾಲ್ಟಿ ನ್ಯೂಟ್ರಿಷನಲ್ ಹ್ಯಾಬಿಟ್ಸ್. ನಂಗ ತಿಂಬ ಇಟ್ಟುದೋಗ ಸಿಲ ವಿಷಯವೆಲ್ಲವ ಒದುಕಿ ಬೀಪುದು, சில விஷயம் எனக்கு இது இடியாத நான் திம்பதில்ல அத்தெந்து இல்லாத நாங்க தேவையானதுன்னு வந்து கரெக்டான அளவு நோக திம்பது ಆ ತಿನ್ನಾದ ಇಬ್ಬದಿಂದ ಕೂಡ ಫಾಲ್ಟಿ ನ್ಯೂಟ್ರಿಷನ್ ಇಸ್ ಒನ್ ಆಫ್ ದ ರೀಸನ್ ಫಾರ್ ಆಸ್ತಮಾ. ಓಕೆ, ಸೊ ಇದನ್ನೋಗ ಬಂದು ಈಗ ಎತ್ತ ಆರಾಟದಲ್ಲಿ ಇದೆಲ್ಲ ಬಂದು ಇಮ್ಯೂನ್ ಸಿಸ್ಟಮ್ ಬಂದು ಕೊರಚಿರ ನಂಗೆ ಆಟೋಮೆಟಿಕ್ ಬಾಡಿ ಬಂದು ಒಂದು ಇಮ್ಯೂನ್ ಸಿಸ್ಟಮ್ ಮಾಡಿದೆ ಗಾಡ್ ನಂಗೆ ಒತ್ತ ಪಡಚಿದ್ದಾರೆ ಏನ ಬಂದಲಿಯೋ ಅದನ್ನ ತಾಂಗೋ ಅಳವಗದ ನಂಗೆ ಪಡಚಿದ್ದಾರೆ. ಬಟ್ ಈ ಕಾರಣ ಎಲ್ಲ ಈಸ್ಟಾಮನ್ನ ಡಿಸ್ಕಸ್ ಮಾಡಿದ ಆ ಕಾರಣ ಎಲ್ಲ ಅಂದ್ರೆ ಇಮ್ಯೂನ್ ಸಿಸ್ಟಮೇ ಸಪ್ರೆಸ್ ಆಪದು வந்து நிறைய வாய்ப்புகள் இருக்கு. சோ அத்தமாக்க சப்ரஸ் ஆப்பதென்ன நாங்க ஏன பராக்குவதென்ன இம்யூன் சிஸ்டம் அப்புறம் கம்மியாட்டுதுல கேன்சரோ இன்ஃபெக்ஷனோ ಬಪ್ಪುದಗ நிறைய வாய்ப்புகள் இருக்கு. ಓಕೆ, ಅಂಡ್ ಈಗ ಇಮ್ಯೂನ್ ಸಿಸ್ಟಮ್ ಓವರ್ ರಿಯಾಕ್ಟ್ ಮಾಡಿತು. ಓಕೆ, ನಾ ಇದಂಗ 10 ಹಿಸ್ಟಮಿನ್ಸ್ ಹೊರಾಸ್ ಪಪ್ಪ ಎಡಿಯೋಗ 100 ಹಿಸ್ಟಮಿನ್ ಬಂದ್ರ 10 ಎಡಿಯೋಗ ಏನ ಆರ ಅಂತಂದ್ರೆ ಹೈಪರ್ ಸೆನ್ಸಿಟಿವಿಟಿ ಅಂತ ಒಂದು ಕಂಡೀಷನ್ ಬಂದ್ರ ಆ ಹೈಪರ್ ಸೆನ್ಸಿಟಿವಿಟಿಯ ರೆಡ್ಯೂಸ್ ಮಾಡೋದಕ್ಕ ವಿ ಇಂಟರ್ವೀನ್ ವಿತ್ ಮೆಡಿಸಿನ್. ಓಕೆ, ಆ ಹೈಪರ್ ಸೆನ್ಸಿಟಿವಿಟಿಯ ಇಂಟರ್ವೀನ್ ಮಾಡೋಣ. ಸೊ ಮೆಡಿಸಿನ್ಸ್ ಎತ್ತೋನ ಏನಾರ ಮೀನ್ ಆ ಮೆಡಿಸಿನ್ಸ್ ಎತ್ತಾದಾಲೆ ಹೈಪರ್ ಇಮ್ಯೂನಾ ಇದ್ದೋ ನಂಗ நிறைய histamine cells produce ஆப்பன ஏன ஆற ಅಂದ್ರೆ either it can lead to autoimmune disease. நாங்க எல்லாம் கேள்விப்பட்டோம் நிறைய autoimmune disease, or it can lead to allergy. ಈಗ ಹೈಪರ್ இது எக்ஸாம்பிள் தான ஹிஸ்டமின்ஸ் தேவன ஹிஸ்டமின்ஸ் மட்டும் இல்ல. சோ ஹிஸ்டமின்ஸ் நிறைய ரியாக்ட் ஆಪ ಎಡೆಯವ್ಗ ಒಂದು ಮೆಡಿಕಲ್ ಇಂಟರ್ವೆನ್ಷನ್ ಮಾಡೋಣ we can take them to cure. that is the இதுதா வந்து நாங்க இம்யூன் சிஸ்டம் நோಗ ಎತ್ತ நாங்க மெடிகேஷன் ವರ್ಕ್ ಆರಾ. ಓಕೆ, ಯೂಶುವಲ್ ಏನಾರ ಮೆಡಿಸಿನ್ಸ್ ಎತ್ತಿಲೆ ಏನಾರ ಎತ್ತಾದಾಲೆ ಏನಾಗಬೇಕು ಮತ್ತೆ ಈಗ we are discussing today. Okay, so next we will see about factors affecting nanga noditto. So next we will see about the treatment or final homeopathy etta vandu edeyoge intervene ara. How does homeopathy intervene? So the final homeopathic treatment for allergy, Ashwini, can you share that? So ಈಗ ನಾವು ನೋಡಿದ್ವಿ ಅಲ್ಲ, that is histamines ಬಂದು ಒಂದು ಪ್ರೊಡ್ಯೂಸ್ ಆಪ ಎಡಿಯೋಗ 100 ಸ್ಟಾಕ್ ಪ್ರೊಡ್ಯೂಸ್ ಆಪ ಎಡಿಯೋಗ ನಾವು ಒಂದು ಮೆಡಿಸಿನ್ ಕೊಟ್ಟು ಅದನ್ನ ನಡುನೋಗ when we stop it or intervene ಮಾಡೋಣ what happens to our system. So ಇದರ ಎರಡು ಸೈಡ್ ಇರ್ತದೆ, ಗ್ರೀನ್ ಕಲರ್ ಸೈಡ್ ಅಂತ ಇರ್ತದೆ, ಪರ್ಪಲ್ ಕಲರ್ ಸೈಡ್ ಇರ್ತದೆ. ನೀವು ಈ ಸ್ಲೈಡ್ ನೋಗ ನೋಡಿದೀನಿ. ಸೊ ಈ ಗ್ರೀನ್ ಕಲರ್ ಸೈಡ್ ಬಂದು ವಿತ್ ಪರ್ಪಲ್ ಸೈಡ್ ಫಸ್ಟ್ ನಂಗೆ ನೋಡೋಣ. ಓಕೆ, ಈ ಸಕ ಫ್ಯಾಕ್ಟರ್ಸ್ ಇಂದ ನಂಗೆ ಬಂದು ಇಮ್ಯೂನ್ ಸಿಸ್ಟಮ್ ಡ್ರಾಪ್ ಆಗಾಕು ಅದರಿಂದ ಅಲರ್ಜಿಕ್ ಸಿಂಪ್ಟಮ್ಸ್ ಬರಾಕು. ಸೊ ಈ ಪರ್ಪಲ್ ಸೈಡ್ ನೋಗ ನಂಗೆ ಒಂದು ಮೆಡಿಕೇಶನ್ ಕೊಡುಲ ಅತ್ತೆಂದಲೇ ಏನ್ ಆರ ಮೆಡಿಸಿನ್ಸ್ ನಂಗೆ ಇಂಟರ್ವೀನ್ ಮಾಡುಲ ಅತ್ತೆಂದಲೇ ಏನ್ ಆರ ಅಂತಂದ್ರೆ ಫಸ್ಟ್ ನೋಡೋಣ. ಸೊ ಈಗ ಇದನ್ನ ಅಪ್ಪರ್ ಇನ್ ಡೆಪ್ತ್ ಹೋಗುದಗನ ಸೊ ಒಂದೊಂದು ಅಲರ್ಜನ್ ನಂಗೆ ಎಕ್ಸಾಂಪಲ್ ಈಗ ನಾ ಬಂದು ಪೋಲನ್ವೇ ಇರ್ತವೆ. ಫಸ್ಟ್ ಒಂದು ಪೋಲನ್ ಪತಿ ಮಾತಾಡಿಂದು. ಸೊ ಪೋಲನ್ವೇ ಇತ್ತು. ಈಗ ಅದು ಬಪ್ಪನ ಬಂದು ನಂಗ ಸೆಲ್ ಒಂದು ಮಾಸ್ಟ್ ಸೆಲ್ ಅತಂದ ಈ ಪ್ರೊಟೆಕ್ಟಿವ್ ಲೇಯರ್. ಓಕೆ, ಪ್ರೊಟೆಕ್ಟಿವ್ ಸೆಲ್ ಆ ಸೆಲ್ ಬಂದು ಆಕ್ಟಿವೇಟ್ ಮಾಡ್ರೆ ಒಂದು ಅಲರ್ಜನ್ ನಂಗೆ ಉಡಂಬ ಓಪನ್ ಅದು ಆಕ್ಟಿವೇಟ್ ಮಾಡೋಣ. there are lot of B cells, ಅದಾದ the cells which fight against this disease. ಆ ಮಾಸ್ಟ್ ಸೆಲ್ ನ ಲೇಯರ್ ಬತ್ತಾ ಬಂದು ಅದು ತಾಕಿರ ಆಗ ತಾಕೋಣ ಏನಾರ ಅಂದ್ರೆ ಎನಿ ಇದು ತಾಕೋಣ
ಆ ತಾಕದೆಲ್ಲ ಬಂದು ಪ್ರೊಟೆಕ್ಟ್ ಮಾಡೋ ಅಳವಾಗ ನಂಗೆ ಸೆಲ್ ಬಂದು ಇಟ್ ಗಿವ್ಸ್ ಔಟ್ ಬೀಟಾ ಸೆಲ್ಸ್. ಆ ಸೆಲ್ಸ್ ಬಂದು ವಾಟ್ ಹ್ಯಾಪನ್ಸ್ ಇಸ್ ಒಂದು ಅಲರ್ಜಿನ್ ಬಪ್ಪನೆ ನಿಂಗ್ ನೋಡಿದೀನಲ್ಲ IgE ಫ್ಯಾಕ್ಟರ್ ಅತಂದು ಒಂದು ಆ IgE ಫ್ಯಾಕ್ಟರ್ ಅದನ್ನ ಕನೆಕ್ಟ್ ಮಾಡಿ ಅದನ್ನ ಸ್ಟಾಪ್ ಮಾಡ್ರ ಅದನ್ನ ಆಕ್ಷನ್. ಈಗ ನಂಗೆ ಈಗ ಅಲರ್ಜಿ ಆಡೋಕೆ ಏನಾರ ಅಂದ್ರೆ ಆ IgE ಫ್ಯಾಕ್ಟರ್ ಪ್ರೊಡ್ಯೂಸ್ ಮಾಡೋ ಹಿಸ್ಟಮಿನ್ ನಾ ಮಾತಾಡಿದ ಹಿಸ್ಟಮಿನ್ ಈಗ ಗ್ರೀನ್ ಕಲರ್ ಕುಟಿ ಕುಟಿಯ ಸೆಲ್ಸ್ ತೋರ್ವ ಅದು ಬಂದು ಎಕ್ಸೆಸಿವ್ ಪ್ರೊಡ್ಯೂಸ್ ನಂಗೆ ಬಾಡಿ ಪ್ರೊಡ್ಯೂಸ್ ಮಾಡೋ ಡಿಫೆನ್ಸಿವ್ ಮೆಕ್ಯಾನಿಸಮ್ ಸೆಲ್ ಒಂದು 10 ಪೋದು ಬೆಳೆಯೋಗೆ 100 ಪ್ರೊಡ್ಯೂಸ್ ಮಾಡ್ರ. ಸೊ ಆ 100 ಪ್ರೊಡ್ಯೂಸ್ ಮಾಡೋದ್ರಿಂದ ಓವರ್ ರಿಯಾಕ್ಟ್ ನಂಗೆ ಬಾಡಿ ಓವರ್ ರಿಯಾಕ್ಟ್ ಮಾಡೋದ್ರಿಂದ ಬಪ್ಪ ಸಿಂಪ್ಟಮ್ಸ್ ಹೆಸರುತ್ತಾ ಅಲರ್ಜಿ. ಓಕೆ, ಇದ ಕುನ್ನಿ ಎಕ್ಸಾಂಪಲ್ ನೋ ಇದೆ. ಈಗ ಹನಿಬಿ ನಂಗೆ ಸಾಧಾರಣವ ದಾರವ ಕಚ್ಚಲಿಯೋ ಐಡಿಯೋಗ ವೀಕ ಬಂದ್ರ ಅಲರ್ಜಿಕ್ ಸಿಂಪ್ಟಮ್ಸ್ ಅಡೋಕ ಅಲರ್ಜಿ ಪ್ರೋನ ಇಬ್ಬವಕ ಕಚ್ಚಿಲೆ ಏನಾರ ಒಂದು ವೀಕ ಇಲ್ಲಾದ ಒಡಂಬು ಫುಲ್ಲಾವೇ ರ್ಯಾಷಸ್ ಬಂದ್ರ. ಸೊ ದಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಲರ್ಜಿಕ್ ಪ್ರೋನ ಇಬ್ಬವಕಗೂ ನಾರ್ಮಲ್ ಪೀಪಲ್ಗೂ ದಟ್ ಇಸ್ ದ ಡಿಫ್ರೆನ್ಸ್. ಓಕೆ, ಸೊ ಈಗ ನಂಗೆ ಮೆಡಿಸಿನ್ ಕೊಡೋದ್ರಿಂದ ಏನಾರ ಅಂದ್ರೆ ಅದೇ ಆ ಸೆಲ್ ಲೇಯರ್ ಬಂದು ಅದೇ ಆಂಟಿಜನ್ ಅಟ್ಯಾಕ್ ಮಾಡ್ರ ಅದೇ ಹಿಸ್ಟಮಿನ್ಸ್ ಬಂದು ಇಟ್ ವಿಲ್ ಕಮ್ ಔಟ್. ಬಟ್ ಮೆಡಿಸಿನ್ ಇಂಟರ್ವೆನ್ಷನ್ ಮಾಡೋನೆ 10 ಸೆಲ್ 100 ಸೆಲ್ ಪ್ರೊಡ್ಯೂಸ್ ಆಪ 100 ಹಿಸ್ಟಮಿನ್ಸ್ ಹೊರಸ್ ಬಪ್ಪ ಎಡೆಯೋಗೆ we reduce it, we try to reduce it and keep it to its normal level. Okay, this is where homeopathy plays a very major role or medication plays a very major role. ನಂಗೆ ಇಲ್ಲಿ ಏನು ಮಾಡೋದಿಲ್ಲ ಅಂತಂದ್ರೆ ಸಪ್ರೆಸ್ ಮಾಡೋದಿಲ್ಲ. ಅದಾದ್ರೆ ನನಗ ಒಂದು ಪೋಲನ್ ಅಲರ್ಜಿ ಬಂತು ಅಲ್ಲ ಚಿಲ್ಲಿನ ಗಾಯಿಗೆ ಹೋಯ್ತೆ ನನಗ ತುಮ್ಮಲ್ ಬಂದ ಆ ತುಮ್ಮಲ ಮಟ್ಟು ಫೋಕಸ್ ಮಾಡೋದಿಲ್ಲ. ಆ ತುಮ್ಮಲ್ ಬಂದ ತುಮ್ಮಲ ಸ್ಟಾಪ್ ಮಾಡೋ. ಸ್ಕಿನ್ ರ್ಯಾಶ್ ಬಂದ ಆ ರ್ಯಾಶ್ ಮಟ್ಟು ನಿಲ್ಚೋ. ವಿ ಆರ್ ನಾಟ್ ಆಕ್ಟಿಂಗ್ ದಟ್ ವೇ. ಎಲ್ಲಿಗೆ ಹೋಗಿ ಮೆಡಿಸಿನ್ಸ್ ಆಕ್ಟ್ ಮಾಡ್ರ ಅಂದ್ರೆ ಆ ರಿಯಾಕ್ಷನ್ ವೇ ಬಂದು ಸ್ಟಾಪ್ ಓವರ್ ರಿಯಾಕ್ಟ್ ಮಾಡೋದನ್ನೇ ಸ್ಟಾಪ್ ಮಾಡೋ ಹಿಡಿಯೋಗುತ್ತಾ ಹೋಮಿಯೋಪತಿ ಪ್ಲೇಸ್ ಅ ರೋಲ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಹೌ ಒಂದು ಮೆಡಿಸಿನ್ ಓಲೆ ಎತ್ತ ವರ್ಕ್ ಆರತ್ ಎಂಬುದನ್ನ. ನೆಕ್ಸ್ಟ್ ಸ್ಲೈಡ್ ಬಂದು ಟ್ರೀಟ್ಮೆಂಟ್ 1 ಎಂದಾಡು ಆ ಸ್ಲೈಡ್ ಅಶ್ವಿನಿ ಅದನ್ನ ಶೇರ್ ಮಾಡಿ ಟು ವಿಲ್ ಫಿನಿಶ್ ಆಫ್ ಅವರ್ ಇದು. ಸೊ ಇನ್ನಗೆಟ ಹೇಗಿದ್ದು ಸಿಟಿ ಪುರದಾನ್ ನೆಂಚಿನೆ. Yeah, so ಈಗ ಕನ್ವೆನ್ಷನಲ್ ಟ್ರೀಟ್ಮೆಂಟ್ ಐ ಆಮ್ ನಾಟ್ ಪುಟಿಂಗ್ ಡೌನ್ ಎನಿ ಕನ್ವೆನ್ಷನಲ್ ಟ್ರೀಟ್ಮೆಂಟ್. ಸೊ ಕನ್ವೆನ್ಷನಲ್ ಟ್ರೀಟ್ಮೆಂಟ್ ನಾವು ಹೇಗಿದಂಗೆ ಏನು ಮಾಡ್ಯಾರ ಅಂದ್ರೆ ಟೈಮ್ಲಿ ಹೆಲ್ಪ್. ಅದಾவது ಈಗ பயங்கரமா ಸ್ಕಿನ್ ಎಲ್ಲ ರ್ಯಾಷಸ್ ಆಯಿಂದಿಡ್ದೆ ಅಪ್ಪರ ಜಾಸ್ತಿ ಆಯ್ತಿಡ್ದೆ ಅದನ್ನ ನಾನು ಅದೇ ಬಿಟ್ಟು ಟಿಪ್ಪದು ಮುಡಿಯ. ಯಾಕಂದ್ರೆ ಈ ಸ್ಕಿನ್ ರ್ಯಾಷಸ್ ಬಂದು ಅದೇ ಬೇಗ ಹೋಗ ಬಂದು ಇದೆಲ್ಲ ಸ್ವೆಲ್ ಆಗಿ ಮೂಚಿ ಬಿಡೋ ಅದು ಕೂಡ ಮುಡಿಯಾದಳವಾಗ ಲೈಫ್ ಥ್ರೆಟನಿಂಗ್ ಆಗ ಕೂಡ ಅದು ಆಗಾಕು. So what the conventional treatment now, what they do is anti-allergic drug tarako or takna asthma reduce up the breathing bronchodilators tarako. So idella bandu it will definitely help a symptom bandu sari madodu. In the other side homeopathy and allergy in nanga maatado topic. So homeopathy ena madira adindla nange previous slide no discuss madidenge immediate relief sikiravaanla some people ga yes sikira, some people ga it takes a long time. So atamaka instant reaction go seti we have medicines but long run no a histamine overreact agada alavuga and tadupa alavuga and to make it into normal overreaction illada normal ella people mak hypersensitivity reduce mado alavudoguta homeopathic medication will work or treatment will work. I think so that is what in a gist atata we the homeopathy helps in allergy and asthma. Yeah, this we can stop the slide share Ashwini. Yeah, so what else do you want me to tell? We can be open to it. So you know ಈಗ ಹೋಮಿಯೋಪತಿ ರೋಲ್ ಬಂದು ಎತ್ತ ಪ್ಲೇ ಮಾಡ್ರ ಅತಂಗೆ ಅಶ್ವಿನಿ ಕೂಡ ಮಾತಾಡೋಣ. we were talking homeopathy as such. Okay, before that what made me get into homeopathy was Kausalya's question. Okay, ellave na homeopathy college homeopathy biriki 20 years now. So I'm talking about 25 years before nanu ellana maka MBBS doctor apadu anta aim madi kattu ella madiddu. But appaga bandu he had a different idea. Appaga homeopathy
ತನಗ ಸಿಲ ಸಿಂಪ್ಟಮ್ಸ್ ಬಂದು ಅಪ್ಪರ ಕೇತು ಡಾಕ್ಟರ್ ಕಾಣಿಕರಾಜತ್ತನ ಯೂಟ್ಯೂಬ್ ಬೈದ್ರು. ಸೊ ತನ್ನ he was influenced by that, non interventional treatment ಕೂಡ ಸಿಲ ಟ್ರೀಟ್ಮೆಂಟ್ಸ್ ಆಡಾಕು. ಸೊ ಹೋಮಿಯೋಪತಿ ಕ್ಯಾನ್ ಡೂ that also ಅತ್ತೆಂಬುದು ಬಂದು ತನ್ನವ ಇಂಪ್ರೆಸ್ ಮಾಡಿದ ಒಂದು ವಿಷಯ. ಸೊ ಎನಗವೇ ಅರಿಯಾರ್ಗತ ಅಪ್ಲಿಕೇಶನ್ ಹಾಕಿ ಬಿಡ್ತಾರಪ್ಪ. So I missed my MBBS seat by very few marks, some point few marks. So ಆ ಟೈಮ್ ನಾಗ he gave me an option, why don't you go and do homeopathy, ಅದು 5 years ಕೋರ್ಸ್ ಆತಿಂದು. ಇಷ್ಟ ಇಲ್ಲದತ್ತ ಜಾಯಿನ್ ಮಾಡಿದೆ. ಬಟ್ ಒನ್ಸ್ ಐ ಜಾಯಿನ್ ಅದು ಎತ್ತ ಸಿಸ್ಟಮ್ ಏನ ವರ್ಕ್ ಆರ ಅದನ್ನ ಅರದಾಗಿದ್ದಾಡು ಐ ಜಸ್ಟ್ ಸ್ಟಾರ್ಟೆಡ್ ಲವಿಂಗ್ ದ ಸಿಸ್ಟಮ್. ಸೊ ಈಗ ನಾ ಕರೆಂಟ್ ಈಗ ಮಾಡಿದ್ದು ಬಂದು ಒನ್ ಟ್ರೀಟಿಂಗ್ ಕೇಸಸ್, ಇನ್ನೊಂದು ಬಂದು நிறைய ಕೇಸಸ್ ಈಗ ನಂಗ ಅಲರ್ಜಿ ಆಸ್ತಮಾ ಎತ್ತಿಲಿಯೇ ನೋಡ್ದಂದ್ರೆ நிறைய ಕೇಸಸ್ ಬಂದು ಟ್ರೀಟ್ಮೆಂಟ್ ಹೋಗೋ ಪಾದಿ ದೂರ ಹೋಯ್ತು ಸ್ಟ್ಯಾಂಡ್ ಸ್ಟಿಲ್ ಆರ. ಇದಕ್ಕೆ ಮೇಲೆ ನನಗೊಂದು ಇಲ್ಲ, ಐ ಹ್ಯಾವ್ ಟು ಟೇಕ್ ಸಪ್ರೆಸೆನ್ಸ್, ಐ ಹ್ಯಾವ್ ಟು ಟೇಕ್ ಬ್ರಾಂಕೋಡೈಲೇಟರ್ಸ್ ಎತ್ತಿಲ್ತಾ ನನ್ನ ಮೂಚಿ ಬಿಡೋದು ಮುಡಿದ್ರ ಏನಾದ್ರೆ ನನಗದು ಒಂದು ಕೇಪದಿಲ್ಲ. ಅತ್ತೆಂಬ ಎಡಿಯೋಗ ಬಂದು ಕಾಸ್ ಏನ, ಆ ಡಿಸೀಸ್ ನ ಕಾಸ್ ಏನ, ಈಗ ಅಲರ್ಜಿಯ ಕಾಸ್ ಏನ, ರೀಸನ್ ಏನ, ನಂಗೆ ಈಸಗ ರೀಸನ್ಸ್ ನೋಡಿದ್ರು ಇಲ್ಲಿಯಾ. ಸೊ ಈಗ ಎಕ್ಸಾಂಪಲ್ ಎತ್ತೇಗೋದಂದ್ರೆ ನಂಗೆ ಮನೆಯೋಗಿದ್ದೆ, ಮನೆಯೋಗ ಬಂದು ಮೋಲ್ಡ್ ಅವ್ರ ಮೈಲ್ಡ್ ಬಂದು ಅಪ್ಪರ ಗ್ರೋ ಆಯಿಂಡೇ ಅಡದ ಈ ಮನೆಯೋಗ. ಓಕೆ, ನಾ ಏನ ಕಂಟ್ರೋಲ್ ಮಾಡ್ಲಿ ಸ್ಟಾಪ್ ಆಪದಿಲ್ಲ. ಅತ್ತೆಂಬ ಹಿಡಿಯೋಗ ನಂಗೆ ಆಲ್ರೆಡಿ ಆಸ್ತಮಾ ಅಡದೆ ಅಂತಂದ್ರೆ ದ ಮೇನ್ ರೀಸನ್ ವುಡ್ ಬಿ ಆ ಮೈಲ್ಡ್ಯೂ ಆರ್ ಮೋಲ್ಡ್ ಬಂದು ಕ್ಲಿಯರ್ ಮಾಡೋದು ದ ಸೊಲ್ಯೂಷನ್. ಓಕೆ, ಆ ಹಿಡಿಯೋಗ ನಾ ಬಂದು ಮೆಡಿಸಿನ್ ಮೇಲೆ ಮೆಡಿಸಿನ್ ಕೊಟ್ಟೆ ಅಂದ್ರೆ ಅಗೇನ್ ಇಟ್ ಇಸ್ ನಾಟ್ ಫುಲ್ ಕ್ಯೂರ್. ಓಕೆ, ಆ ಕಾಸ್ ಐಡೆಂಟಿಫೈ ಮಾಡೋದು ದ ಮೇನ್ ರೀಸನ್. ಸೊ ವಾಟ್ ಎವರ್ ದ ಕಾಸ್ ಇಸ್, ಒಂದು ಡಾಕ್ಟರ್ ಆರ್ ಮೆಡಿಕಲ್ ಪ್ರಾಕ್ಟಿಷನರ್ ನ ಹೆಲ್ಪ್ ಏನಂದ್ರೆ ಟು ಫೈಂಡ್ ದ ಕಾಸ್ ಅಂಡ್ ರಿಮೂವ್ ದ ಕಾಸ್ ಇಫ್ ಪಾಸಿಬಲ್. ಕಾಸ್ ರಿಮೂವ್ ಮಾಡೋದು ಮುಡಿಯಾಗ ನಾನು ಬಂದು ಊಟಿ ಹೊತ್ತ ಇದ್ದೆ, ಐ ಕೆನಾಟ್ ಗೋ ಔಟ್ ಟು ಎನಿ ಅದರ್ ಪ್ಲೇಸ್, ಚಿಲ್ ಕ್ಲೈಮೇಟ್ ಬಂದು ಏನಾಗ ಬಂದು ಇಟ್ ಇಸ್ ನಾಟ್ ಹೆಲ್ಪಿಂಗ್. ಅದು ಮೇಂಟೈನಿಂಗ್ ಕಾಸ್ ಆಗ್ತಿದಿಲ್ಲ. ಹೌ ಡು ವಿ ವರ್ಕ್ ಅರೌಂಡ್ ದಟ್ ಕೋಲ್ಡ್ ವೆದರ್ ದೋಗಯು ನಂಗೆ ಎತ್ತು ವರ್ಕ್ ಮಾಡಿಲ್ಲ, ಐ ಕ್ಯಾನ್ ಲಿವ್ ಬಿಕಾಸ್ ನಂಗೆ ಎಲ್ಲಾ ರೀಸನ್ಗೂ ನಂಗೆ ಮೇಂಟೈನಿಂಗ್ ಕಾಸ್ ಏನೋ ಇಫ್ ಇಟ್ ಇಸ್ ಅ ಪ್ಲೇಸ್ ವಿಚ್ ವಿ ಆರ್ ಲಿವಿಂಗ್, ಆಗ ಅದನ್ನ ಬಂದು ತೂಕಿಟ್ಟು ಇನ್ನೊಂದೆಡೆ ಹೋಗೋದಕ್ಕೆ ಮುಡಿಯ. ಸೊ ಆ ಸಿಚುವೇಶನ್ಸ್ ಹೌ ಡು ವಿ ವರ್ಕ್ ಅರೌಂಡ್ ಇಟ್. Okay, so in those places these medications lifelong gettinibada silarigo bandu lifelong ettinibba medication we can't stop it. Okay, severe agada we can stop it, but etto situations naga kandipa medicines ettita hapudu. Ondu sila ediyoga ಈಗ ಫಾರ್ ಎಕ್ಸಾಂಪಲ್ ನಂಗೆ ಮಾತಾಡಿದಂಗೆ ಈಗ ಒಂದು ediyoga ಭಯಂಕರ ಡಸ್ಟಿ ಪ್ಲೇಸ್ ಆಡಿದೆ, ಆಗ ಆ ಡಸ್ಟ್ ಬಂದು ಏನಂತ ಕಂಟ್ರೋಲೇ ಮಾಡೋದು. ಈಗ ನಂಗೆ ಮನೆ ಮೊದಲೇ ಒಂದು ರೋಡ್ ಆಡಿದೆ, ರೋಡ್ ನಾಗ ಜಾಮ್ಗೂ ಟ್ರಾಫಿಕ್ ಹೋಯ್ದೆ ಆಡಿದೆ ಅಂದ್ರೆ atma kediyo we cannot control the dust coming in or the smoke ಬಪ್ಪದನ್ನ ನಂಗೆ ಒಂದು ಸ್ಟಾಪ್ ಮಾಡೋದು. ಸೊ ಆ ಎಡಿಯೋಗ ವಾಟ್ ಡು ವಿ ಡೂ ಅಂದ್ರೆ ಅದುತ್ತ ಕಾಸ್ ಡೆಫಿನಿಟಿವ್ ಕಾಸ್ ಅದುತ್ತ ಆ ಕಾಸ್ ಅಡೋನ ಗೆಟ್ಟ ನಂಗೆ ಸಿಂಪ್ಟಮ್ಸ್ ಅಟ್ಕೊಂಡೈತೆ ಅಟ್ರ. ಬಟ್ ಅದುಗ ನಂಗೆ ಏನ ಮಾಡಾಕು ಆ ಡಸ್ಟ್ ಕಮ್ಮಿ ಮಾಡೋದು ವಾಟ್ ಕ್ಯಾನ್ ವಿ ಡೂ. ಸೊ ಅದನ್ನು ವಿ ಹ್ಯಾವ್ ಟು ವರ್ಕ್ ಆನ್. ಜಸ್ಟ್ ಮೆಡಿಕೇಶನ್ ಅಲೋನ್ ಎನ್ನ ಪೇಷಂಟ್ಸ್ ಗೆ ನಾವೊಂದು ಅಪ್ ಫ್ರಂಟ್ ಐ ಟೆಲ್ ಆಲ್ ಆಫ್ ದೆಮ್ my medicines will work 50%, your lifestyle change is going to work 50%. So ಒಬ್ಬೊಬ್ಬನ ಹೆಲ್ತ್ ಬಂದು ಇಟ್ ಇಸ್ ಅವರ್ ಓನ್ ರೆಸ್ಪಾನ್ಸಿಬಿಲಿಟಿ ಅತ್ತೆಂಬುದನ್ನ ಫಸ್ಟ್ ವಿ ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. ಓಕೆ, ಒಂದು ಸಿಲ ಕೇಸಸ್ ಬಂದು ದೇ ಆರ್ ಅಲರ್ಜಿಕ್ ಟು ಈ ಕೋಲಾ, ಅದನ್ನ ಆಡೋ ಶುಗರ್, ಐ ಡೋಂಟ್ ನೋ ವಾಟ್ ಇಟ್ ಇಸ್, ಅದರಿಂದ ಈ ಪೆಪ್ಸಿ ಕೋಕೋ ಕೋಲಾ ಕುಡಿಪೋ ಬಂದು ಅದನ್ನು ಇಟ್ ಇಸ್ ಅಲರ್ಜಿಕ್, ಬಟ್ ದೇ ಆರ್ ನಾಟ್ ಏಬಲ್ ಟು ಗೆಟ್ ರಿಡ್ ಆಫ್ ಇಟ್. ಅದನ್ನು ನಾವು ಕೊಡ್ತೀವಿ ಮೆಡಿಸಿನ್ಸ್ ಅತ್ತೆಂದೆಲ್ಲ ಬಂದು the doctor is not, he cannot help, you have to stop certain things. ಅದೇ ಮಕ್ಕ ಈಗ ಫಾರ್ ಎಕ್ಸಾಂಪಲ್ ಈಗ ಪೀನಟ್ಸ್ ಅದೇ ಕಳ್ಳೆ ಆ ಕಳ್ಳೆಗೆ ಬಂದು ಸೆನ್ಸಿಟಿವಿಟಿ நிறைய ಆಗಡದೆ, ಆಗ ಏನಾಗ ಲೈಫ್ ಲಾಂಗ್ ಕಳ್ಳೆ ಒಂದು ಸೆನ್ಸಿಟಿವ್ ಆತ ಅಟ್ರವಾ ನಂಗೆ ಮೆಡಿಕೇಶನ್ ಎತ್ತಿಲ್ಲ ನನಗೆ ಅದು ತಿಂಬದು ಮುಡಿದ್ರವಾ ಅಂದ್ರೆ those things are normal things we can. Okay, medication ಕೂಡ little by little a product ತಿರುಗಿ reintroduce ಮಾಡಿ we can check the symptoms and of course we can treat it. But certain external things ನಂಗೆ ತೇವಿಯೇ ಇಲ್ಲದನ್ನ ನಂಗೆ ಬೇಕು ಅಂದೇಗಿ ನಂಗೆ ಓಯ್ ಎತ್ತೀನಿ ಇದು ಮಾಡಿ ನಿಬುದು ಬಂದು ಅವಾಯ್ಡ್ ಕಂಡಿಪ ಮಾಡಿತಾ ಹೋಗುದು. ಅದನ್ನ ಬಂದು we cannot change it. Okay, yeah, so anything else your questions you can ask now, you can start. ಕಾಸಲಿ ಹೇಳ್ಕ ಒಂದು ಕ್ವೆಶ್ಚನ್, எனಗಾರ್ದು ಅಲರ್ಜೀಸ್ ಬಂದು நிறைய ಟೆಸ್ಟ್ ಮಾಡಿ ಏನ ಪ್ರಾಡಕ್ಟ್ ಏನೋ ಒಂದು ಅಲರ್ಜಿನ ತಂದು ಕಂಡಿರ್ತಾರ. ಬಟ್ நிறைய விஷயம் நீங்க ಹೇಗಿದಂಗ ಈಗ ಈ ಡಸ್ಟ್ ಮೋಲ್ಡ್ ಇಲ್ಲ ಪೆಟ್ಸ್ ಮನೆ ಅಡದಲ್ಲ ಪರವಾಗಿಲ್ಲ, ಬಟ್ ஏதோ ಅಲರ್ಜಿ ಎಂಬುದನ್ನ ನಂಗೆ 60ಗೆ ಒಂದು ಟೈಮ್ ಡ್ಯೂರೇಷನ್ ಆರ. ಸೊ ಲ್ಯಾಬ್ ಟೆಸ್ಟ್ ಇಲ್ಲದ ಮನೆಯ ನಂಗವೇ ஏதாச்சும் 60ಗ ಬೇರೆ ஏதாச்சும் ಆಡದೆ ನಿಂಗೆ ಎಲ್ಲ ಹೋಮಿಯೋಪತಿ ಯೋಗ ಬೇರೆ ஏதாச்சும் ಮೆಥಡ್ ಬಿತ್ತರ ಟು ಐಡೆಂಟಿಫೈ ದಿ ಅಲರ್ಜನ್? Okay, the very good question, Kausalya.
see most of the time okay நிறைய டைம் வந்து ಅಲರ್ಜಿ ನಂಗೆ ಬಪ್ಪ ಅಲರ್ಜಿ ಟೈಮಿಂಗ್ ಬೀತೆ ನಂಗೆ ಕಂಡಿಡಿಯಾಕು ಏನಿಂದ ನಂಗೆ ಅಲರ್ಜಿ ಬಂದ್ರ ಅಂತ ಓಕೆ ಈಗ ಸ್ಕಿನ್ ನೋಗ ಅಲರ್ಜಿ ಬಪ್ಪದು ಮೋಸ್ಟ್ ಆಫ್ ದ ಟೈಮ್ ನಂಗ ಆಲ್ರೆಡಿ ಒಂದು ಪೊರುಳ ಮುಟ್ಟಿವದಿಂದ ವಿಚ್ ಕಾಲ್ ಇಟ್ ಏನೋ ಡರ್ಮಟೈಟಿಸ್ ಅತ್ತೆಂಬ ಕಂಡೀಷನ್ ನಂಗೆ ಬಂದರ ಅಂತಂದಿಲ್ಲ ನಂಗೆ ಏದೋ ಮುಟ್ಟಿದ ಪೊರುಳ ಎಂದತ ಅದು ಬಂದರ ಅಂಬುದು ಬಂದು 100% ಶೂರ್ ಸೊ ಆ ಎಡೆಯೋಗ ಬಂದು ಈಗ ನಿಂಗೆ ಹೇಗೋ ಪ್ಯಾಚ್ ಟೆಸ್ಟ್ ಎಸ್ ಇಟ್ ಇಸ್ ಪಾಸಿಬಲ್ ಬಟ್ ಆ ಪ್ಯಾಚ್ ಟೆಸ್ಟ್ ಮಾಡೋದುಗುವೆ ದೇರ್ ಆರ್ ಸೋ ಮೆನಿ ಹಂಡ್ರೆಡ್ಸ್ ಆಫ್ ಅಲರ್ಜನ್ಸ್ ಸೊ ಒಂದೊಂದು ಪ್ಯಾಚ್ ಟೆಸ್ಟ್ ಮಾಡಿ ಇದು ಇಲ್ಲೇ ಇದು ಹಾಂಬದುಗು ಇಟ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಇಟ್ ಇಸ್ ನಾಟ್ ಈಸಿ ಸೊ ಈಗ ಸ್ಕಿನ್ ಒಗ ಪ್ಯಾಚ್ ಟೆಸ್ಟಿಂಗ್ ಎತ್ತ ಮಾಡ್ಯಾರ ಅಂದ್ರೆ ದೇ ಕಾಸ್ ಅ ಸ್ಮಾಲ್ ಅಬ್ರೇಷನ್ ಅದಾದ್ರು ರಕ್ತವೂ ಬರಾದಳವಾಗ ಬಟ್ ಮೇಲ್ ತೋಲಸಿಟಿ ಅಬ್ರೇಷನ್ ಮಾಡಿ ಅಲ್ಲಿ ಹೋಗ ಲಿಟಲ್ ಬೈ ಲಿಟಲ್ ಅಲರ್ಜನ್ ಏನು ಸಸ್ಪೆಕ್ಟ್ ಮಾಡ್ಯಾರೋ ಇದು ಅಡಾಕ ಸೊ ಆ ಪ್ಯಾಚ್ ಟೆಸ್ಟ್ ಇಸ್ ಆಲ್ಸೋ ಗೋಯಿಂಗ್ ಟು ಟೇಕ್ ಸಮ್ ಇಟ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಇಟ್ ಇಸ್ ನಾಟ್ ಅನ್ ಈಸಿ ಟಾಸ್ಕ್ ಓಕೆ ಬಟ್ ಈಗ ಸಿಲ ವಿಷಯ ಈಗ ನಂಗೆ ಈಗ ಒಂದು ಈಗ ನಂಗೆ ಮಾತಾಡೋ ಈಗ ಪುನಃ ಬೇಗ ಒಂದೇ ಒಂದು ಟೈಮ್ ಬಂದು ಕ್ಲೇಮ್ ಮುಟ್ಟಿದ್ರು ಬಟ್ ಈಗ ಯೂಶುವಲಾ ಪೇರೆಂಟ್ಸ್ ಬಂದು ಹೇಗೋದು ಏನಂದ್ರೆ எப்பயுமே விளையாடுறதுதாங்க எப்பயுமே தொடுறதுதான் there is nothing new that the child has touched it is possible that the first contact ದೋಗಿಯೇ ಅಲರ್ಜಿ ಬಂದು ಬಾಡಿ ಯೋಗ ರಿಯಾಕ್ಟ್ ಆಗ ಓಕೆ ರಿಪೀಟೆಡ್ ಕಾಂಟ್ಯಾಕ್ಟ್ಸ್ ನೋಗತಾ ಆರ ಸೊ ಒಂದು ಕೀನ್ ಅಬ್ಸರ್ವೇಷನ್ ಇಸ್ needed there is no a particular test like ಇದನ್ನ ಬೀತು ನಂಗೆ ಕಂಡಿಡಿಯಾಕು ಅಂತಂದಿ there are certain things ಈಗ ಕೋಯಿ ಜಾಮದಾಗ ಎದ್ದು ನನಗೆ ತುಮ್ಮಲ್ ಬಂದ್ರ ಕಾಮನ್ நிறையಗ this symptom is very common இல்லையா so ಆ ಕೋಯಿ ಜಾಮದಾಗ ತುಮ್ಮಲ್ ಬಂದ್ರ ಅಂತಂದ್ರೆ ಫಸ್ಟ್ ನಂಗೆ ಕಂಡಿಡಿಯಬೇಕಾದ್ದು ವೆದರ್ ಹಾಟ್ ಅಂಡ್ ಕೋಲ್ಡ್ ಆ ಟೆಂಪರೇಚರ್ ಚೇಂಜ್ ಅಂತ ನಂಗೆ ಬಂದ್ರವ ನಂಬರ್ 1 ನಂಬರ್ 2 ನಂಗೆ ಒರವೂನ ಬಂದು ಏನೋ ಬೇ ತರದು ಭಯಂಕರ ಏನೋ நிறைய ಬೇ ತರದು ಕೊರಟು ಬಿಟ್ಟು ಹೊರಗೋ ಪಳಕವೂ ಆಡದೆ then the dehydration is also one of the main reasons so dehydration is it dehydrated okay third reason ಈಗ ನಮ್ಮ ಮನೆಯ ಸುತ್ತಿ ಚೆಡಿ ಕೊಡಿ ಆಡದೆ ಅಂತಂದ್ರೆ ಆ ಮಾರ್ನಿಂಗ್ ವಿಂಡ್ ಡೈರೆಕ್ಷನ್ ದೋಗ ಆ ಪೋಲೆನ್ ಪರಂದು ಬಪ್ಪುದಕ್ಕೆ நிறைய ಚಾನ್ಸಸ್ ಇದೆ ಓಕೆ so any particular pollen ಇಂದ ಬಂದಿರವಾ so this could be one of the thing ಇನ್ನೊಂದು main reason why mornings ಎದ್ದು நிறைய ಬಂದಿರ ಅಂದ್ರೆ நான் ஏத நேசல் பாலிப் அதாவது சத துட்டிட்டது அத்தனைக்கு நிறைய பீப்புளுக்கு வந்து கம்ப்ளைண்ட் பண்றா ಆ ಸದ ದೊಡ್ಡಿವದುಗ ರೀಸನ್ ಬಂದು ಮೋಲ್ಡ್ ಓಕೆ ಮೋಲ್ಡ್ ಅಂಡ್ ಫಂಗಲ್ ಇನ್ಫೆಕ್ಷನ್ ಎರಡು ಸೇತು ಪಾಪದಿಂದ ಸದ ಬಂದು நிறையவே ದೊಡ್ಡ ಅಂಡ್ ಅದು when it gets too dry ನಂಗೆ ಮ್ಯೂಕಸ್ ಸೆಕ್ರೀಷನ್ ಇಲ್ಲದಪ್ಪನೆ ಡ್ರೈ ಆಪನೆ ಅದುವೇ ಒಂದು ಟ್ರಿಗರ್ ಆಡಾಕು ಮಾರ್ನಿಂಗ್ ಎದ್ದು ಸ್ನೀಸಿಂಗ್ ಬರ್ತದೆ ಓಕೆ ಸೊ ಇದನ್ನ ಬಂದು when you discuss with your doctor should be able to find out நிறைய patch test ಇಲ್ಲದೆಯೇ ಇದಕ್ಕ ಕಾರಣ ಮೊದಲು ಬಂದು நிறையவே ಕಂಡಿಡಿಯಾಕು because most of the allergens ಬಂದು ಕಣ್ಣುಗ ಅರಿಯಾರದು ಬಂದು ವೆರಿ ಫ್ಯೂ ಅதாவது ಇಟ್ಟು ತಿಂಬುದು ತಿಂದದನ ಅಲರ್ಜಿ ಅದನ್ನು ಸತಿ ನಂಗೆ ಕಂಡಿರ್ತು ಏನ ಡಿಫ್ರೆಂಟ್ ಆಗಿ ತಿಂದೆ ಆರ್ ಇಸ್ ಥರ್ಡ್ ಟೈಮ್ ಫೋರ್ತ್ ಟೈಮ್ ತಿಂದೆ ಇದನ್ನ ತಿಂದಕ್ಕಿಂತ ಅರ್ಥ ಆಡದೆ ಸೊ ವೆರಿ ಫ್ಯೂ ಥಿಂಗ್ಸ್ ಬಂದು ನಂಗೆ ಕಂಡಿಡಬಹುದು ಮುಡಿಯಾದಟ್ರ ಅದಕ್ಕ ಕಂಡಿಪಾ ಪ್ಯಾಚ್ ಟೆಸ್ಟ್ ಮಾಡಿತಾ ಬಟ್ ದ ಬ್ಯೂಟಿ ಇನ್ homeopathy is if we know ಈಗ ಇದೆಂತ ನನಗೆ ಮಾರ್ನಿಂಗ್ ಎದ್ದು ಜಾಮ್ದೋಗ ಡಸ್ಟ್ ಎಂದವೋ ಏನಂದವೋ ನಾ ಅರಿಯಾರೆ ನನಗೆ ಬಂದು ಇದು ಬಂದರ ಅಂತಂದ್ರೆ homeopathy doesn't go by diagnosis homeopathy yoga the beauty of homeopathy is it goes on an individualistic approach ಒಬ್ಬೊಬ್ಬಗೂ ಒಂದೊಂದು person is made different so ಒಂದೊಂದು person the reaction is different ಒಂದು ಪರ್ಸನ್ ಗ ಬಂದು ಅಲರ್ಜಿ ಅವೇತ ಅಡಾಕು ಬಟ್ ಒರುಕುದು ನೋಗ நிறைய ತುಮ್ಮಲ್ ಬರ ಒರುಕುದತ್ತು ಒಂದು ಸಿಲರಿಗೆ ಬಂದು ನೈಟ್ ಒರಗೋದಕ್ಕೆ ಮೊದಲು ಒಂದು ಸಿಲರಿಗೆ ಬಂದು ಒರಾಸ್ ಮನೆಯಿಂದ ಒರಾಸ್ ಕಡದಲ್ತ ಒಂದು ಸಿಲರಿಗೆ ಬಂದು ಮನೆಗೆ ಹೋಗ ಬಂದಲತ ಅದು ಫ್ರೆಶ್ ಏರ್ ಇಲ್ಲ ಅದೇ ಮನೆಗೆ ಹೋಗ ಬಂದಲತ ಸೊ ಈಚ್ ಒನ್ ಇಸ್ ಇಂಡಿವಿಜುವಲೈಸ್ಡ್ ಓಕೆ ಸೊ ಆ ಇಂಡಿವಿಜುವಲ್ ಸಿಂಪ್ಟಮ್ ಅವಕ್ಕ ಎತ್ತ ಅದಕ್ಕೆ ರಿಯಾಕ್ಟ್ ಮಾಡ್ಯಾರ ಅಂಬುದನ್ನ ಬೀತದ ವಿ ಗಿವ್ ಹೋಮಿಯೋಪತಿಕ್ ಮೆಡಿಸಿನ್ ಆಲ್ರೈಟ್ ಸೊ ದಿಸ್ ಇಸ್ ಹೌ ವಿ ಡಿಫ್ರೆನ್ಶಿಯೇಟ್ ಈಗ ನಿಂಗ ರೀಸನ್ ಕಾಸ್ ಅರದು ಹೇಗಿದಿಂದಲ ಇಟ್ ಇಸ್ ವೆರಿ ಈಸಿ ಕಾಸ್ ಅರಿಯಾದಲ್ಲಿಯೂ ಆ ಕೇಸ್ ಟೇಕಿಂಗ್ ನಾವು ವಿ ಮೇಕ್ ಶೂರ್ ಏನ್ ಎಂದ ಇದು ಬಂದಿತ್ತು ಏನ ಸೆಟ್ ಆಫ್ ಕಂಪ್ಲೇಂಟ್ಸ್ ಇಂದಾಡು ಬಂದ ಆರ್ ವಾಟ್ ಟ್ರಿಗರ್ಡ್ ಇಟ್ ವಿ ಟ್ರೈ ಟು ಪ್ರೋಬ್ ಇನ್ ಅಂಡ್ ದೆನ್ ಗಿವ್ ದ ಮೆಡಿಕೇಶನ್ ಅಂಡ್ ಫಾರ್ ಈಚ್ ಇಂಡಿವಿಜುವಲ್ ಇಟ್ಸ್ ಅ ಡಿಫರೆಂಟ್ ಮೆಡಿಸಿನ್ ಕೌಸಲ್ಯ ಐ ಹೋಪ್ ದಟ್ ಆನ್ಸರ್ಡ್ ಯುವರ್ ಕ್ವೆಶ್ಚನ್ ಥ್ಯಾಂಕ್ ಯು ಅಕ್ಕ ಧಾರಾಳಿಗೆ ಕ್ವೆಶ್ಚನ್ಸ್ ಅಟ್ಲೇ ನಿಂಗೆ ಕೇತ್ ನೋಡಾಕು
நீங்க ಅಲ್ಲಿ ಹ್ಯಾಂಡ್ ರೈಸ್ ಬಟನ್ ಇದೆ ಅದನ್ನ ಹ್ಯಾಂಡ್ ರೈಸ್ ಬಟನ್ ಇದು ಮಾಡ್ಲೆ ನೀ ಕೇಳ್ವಿ ಕೇತ್ ನೋಡಾಕೋ. Okay, that's yeah. Is there allergies on the scalp? Yeah, there is one thing, allergy on the scalp. Okay, so allergies on the scalp. Okay, so you know, nanga babies on the way start modo. We call it capitis and scalp noga bappa. On the one mark sticky secretion. Bappadu kuda it could be part of the allergic eczema stage noga kuda it can start. So aduga ena reasons adagodindile lot of reasons. Nanga iga how do we differentiate first banda adu allergic tana illa beradachi ande differentiate ಮಾಡೋದೈತೆ ಅಂದ್ರೆ usually on the allergic skin reaction ಬಂದಿತು ಅಂದ್ರೆ ಲೈಟ್ ಕುಟಿ ಕುಟಿಯ ಪೊರಿ ಮಾಕ ಬಂದಾಗ ನಾವು ಒಂದು ಸಾರ್ಟ್ ಆಫ್ ಒಂದು ಸೆಕ್ರೇಷನ್ ಲೈಟ್ ಒಂದು ನೀರ್ ಕಟ್ಟಿದ ಒಂದು ಕುನ್ನ ವೆಸಿಕಲ್ಸ್ ಬಂದ ಅಲ್ಲಿಂದ ನೀರ್ ಜೋರೋನೆಂಗ ಕಂಡಿಪ್ಪ ಅಟ್ರ. ಓಕೆ, ಸೊ ಇದು ನಂಗ ಕುನ್ನ ವಿಯೋಗ ನೋಡಿದ ಅಂದ್ರೆ ಆ ಬರ್ತ್ ಗಿಂದಾಡು ಆ ಸ್ಕ್ಯಾಲ್ಪ್ ದೋಗ ಬಂದು ಸ್ಲೈಟ್ ವಿ ಕ್ಯಾನ್ ಸಿ ದಟ್. ಓಕೆ, ಒಂದು ಕ್ರಸ್ಟ್ ಮಾರ್ಕ್ ಒಂದು ಫಾರ್ಮೇಶನ್ ಹತ್ರ. ಸೊ ಇದು ಏದಿಂದ ಬಂದರ ಅಂತಂದ್ರೆ ದೇರ್ ಆರ್ ಲಾಟ್ ಆಫ್ ರೀಸನ್ಸ್. ಒಂದು ಬರ್ತ್ ದೋಗೆಯೇ ಬಂದು ಏದಾச்சும் ಒಂದು ಅಬ್ರೇಷನ್ ಅಟ್ಟಡಾಕು ಆರ್ the milk pattern clean ಮಾಡಾದ ಅಟ್ಟಡಾಕು. So this is one of the reason why we have this in the child. But on the child ಬಂದು earlier away we detect all these skin symptoms and on a suppress ಮಾಡಾದ ಬಿಟ್ಟು only it will not lead to lung infection ಇಲ್ಲ later on ಬಂದು asthmatic conditions ಬಂದು prevent ಮಾಡೋದಕ್ಕೆ நிறைಯವೇ ಚಾನ್ಸಸ್ ಇದೆ. ಸೊ ಐಡೆಂಟಿಫಿಕೇಶನ್ ಇನ್ನು ಸಿಲ ಬೇಬೀಸ್ ನೋಗ ಆರ್ ಈವನ್ ಕುನ್ನ 1 year ಹೋಗಿ ನೋಡೋದಾದ್ರೆ ಚೀಕ್ ನಾಗ ಒಂದು ರೌಂಡ್ ಒಂದು ಸರ್ಕಲ್ ಮಾರ್ಕ್ ಒಂದು ರೆಡ್ ಪ್ಯಾಚ್. ಸೊ ಈವನ್ ದಟ್ ಇಸ್ ಕೈಂಡ್ ಆಫ್ ಇಟ್ ಇಸ್ ಅನ್ ಇಂಡಿಕೇಶನ್ ದಟ್ ಏದೋ ಒಂದು ಪೊರುಳುಗ ಆ ಚೈಲ್ಡ್ ಬಂದು ಅಲರ್ಜಿಕ್ ಹಿ ಇಸ್ ಅಲರ್ಜಿಕ್ ಟು. ಅಂಡ್ ಸಮ್ಟೈಮ್ಸ್ ನೋಡಿದ ಒಂದಿಲ್ಲ ವ್ಯಾಕ್ಸಿನ್ ಹಾಕಿ ಬಿರಿಕಿದಾಗಿಂದಾಡು ಕೂಡ ಸ್ಕಿನ್ ಹೋಗಿಯೋ ಇಲ್ಲ ಸ್ಕ್ಯಾಲ್ಪ್ ಹೋಗಿಯೋ ಬಂದು ಈ ಅಲರ್ಜಿಕ್ ರಿಯಾಕ್ಷನ್ಸ್ ನಂಗೆ ಎಕ್ಸ್ಪೆಕ್ಟ್ ಮಾಡೋದು. ಬಿಕಾಸ್ ವ್ಯಾಕ್ಸಿನ್ ಇಸ್ ನಥಿಂಗ್ ಬಟ್ ಲೈವ್ disease produce ಮಾಡೋ live virus na potentized form ta ಬಂದು vaccine. So even that could cause allergy. So scalp again ನಂಗೆ ಬಪ್ಪದ ನೋಡಿದ್ರೆ ಆಫ್ ಲೇಟ್ dyes ಯೂಸ್ ಮಾಡೋದು, scalp ಗೆ ಬಂದು coloring agents ಯೂಸ್ ಮಾಡೋದು is one of the main reasons for scalp ನಂಗೆ ಬಪ್ಪ allergy ಗ. Okay, and ಯೂಶಲಿ ನೋಡಿದ ಅಂದ್ರೆ ಈಗ ಇದು ರೀಸನ್ ಅಂತ ಕಂಡಿಡ್ತು ಅಂದ್ರೆ ಆ ರೀಸನ್ ಬಂದು ನಂಗೆ ಯೂಸ್ ಮಾಡಾದ ಬಿಟ್ಟು ಒಂದು 3 months to 6 months ನಂಗೆ ಯೂಸ್ ಮಾಡಾದ ಬಿಟ್ಟು ಅಂತಂದ್ರೆ ಆ ರಿಯಾಕ್ಷನ್ ಆ ಸ್ಕಿನ್ ರಿಯಾಕ್ಷನ್ ಆ ಸ್ಕ್ಯಾಲ್ಪ್ ನ ರಿಯಾಕ್ಷನ್ ಬಂದು ಕಂಪ್ಲೀಟ್ ಸರಿ ಆಯ್ತು. ಓಕೆ, ಸೊ ಈಗ ಒಂದು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಡದೆ ನಂಗ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಎಂತ ನನಗೆ ಈ ಸ್ಕಿನ್ ಸಿಂಪ್ಟಮ್ ಬಂದ ಆತಿದ್ದಿಲ್ಲ. ಒನ್ಸ್ ಯು ಸ್ಟಾಪ್ ಯೂಸಿಂಗ್ ದಟ್ ಪ್ರಾಡಕ್ಟ್ ಫಾರ್ 3 to 6 months ಒಡನೆ ಎಲ್ಲ ಸರಿಯಾಗ ಬಿಕಾಸ್ ಏದೋ ಒಂದು ನಂಗೆ ಟ್ರಿಗರ್ ಮಾಡಿ ಬಿಟ್ಟದೋ ಆ ತಿರುಗಿ ನಂಗೆ ಅದನ್ನ ಟ್ರಿಗರ್ ಮಾಡಾದ ಬಿಟ್ಟೋ ಅತೆಂದಲಿಯೇ ಸರಿ. ದೇರ್ ಆರ್ ಚಾನ್ಸಸ್ ಇಟ್ ವಿಲ್ ಗೆಟ್ ಆಫ್. ಪ್ರಿಯಾ ಸಾರಿ ಇಲ್ಲ ಪರವಾಗಿಲ್ಲ. ಪ್ರಿಯಾ ಅವಕ್ಕದಾರ ಕ್ವೆಶ್ಚನ್ಸ್ ಕೇಪದನ್ನ ರೈಸ್ ಮಾಡಿದ್ದಾರೆ. ಹಿಂಗ ಅನ್ಮ್ಯೂಟ್ ಮಟ್ಟು ಕ್ವೆಶ್ಚನ್ ಕೇತ್ ನೋಡಾಕು. ಹಲೋ. ಹಾ ಪ್ರಿಯಾ ಹೇಗ್ರಿ ಡಾಕ್ಟರ್ ನಂಗೆ ವಾಯ್ಸ್ ಕ್ಲಿಯರ್ ಇಲ್ಲ ನಿಂಗದು. ಹಲೋ ಒಂದ್ ಸೆಕೆಂಡ್ ಕೇತ್ರವಾ? ಈಗ ಕೇತ್ರ ಮತ್ತೆ ಹೇಗ್ರಿ ಡಾಕ್ಟರ್ ಈಗ ನಂಗೆ ಏದಾದ್ರು ಅಲರ್ಜಿ ಆಡದೆ ಅಂದಲ್ಲ ಅದು ಬಂದು ಬಾಡಿ ಬೇರೆ ಏದಾದ್ರು ಪಾರ್ಟ್ಸ್ ಅಫೆಕ್ಟ್ ಮಾಡೋ ಪಾಸಿಬಿಲಿಟೀಸ್ ಅದೆಯಾ? ಎಸ್, ಈಗ ಅಲರ್ಜಿ ಇಂದಲೇ ನೀಗ ಎತ್ತಮಾಕ ಅಲರ್ಜಿ ಆಗ್ಯಾರಿ? ಇಲ್ಲ ಡಾಕ್ಟರ್, ಏನಾಗ ಬಂದು ಆಕ್ಚುಲಿ ಐ ಪ್ರಾಬ್ಲಮ್ ಅಟ್ಟಿತ್ತು. ಐ ಅಲರ್ಜಿಯಿಂದ ಹೆಂಗ ಅದನ್ನ ಐ ಫೌಂಡೇಶನ್ ತೋರಿಸಿ நிறைய ಅದನ್ನ ಎಲ್ಲಾ ಟೆಸ್ಟ್ ಎತ್ತಿ ನೋಡಿ ಎಂದಿತ್ತು. ಬಟ್ ಅವ್ಕ ಕடைசி ಏನಂದ್ರು ಅಂದ್ರೆ ಐದಾಗ ಒಂದು ಪ್ರಾಬ್ಲಮು ಇಲ್ಲ, ಇದು ಬಂದು ನಿಂಗೆ ಬಾಡಿ ಪಾರ್ಟ್ಸ್ ಬೇರೆ ಪಾರ್ಟ್ಸ್ ಮಾಡೋ ಅಲರ್ಜಿ ಬಂದು ನಿಂಗೆ ಕಣ್ಣ ಅಫೆಕ್ಟ್ ಮಾಡಿ ನಡೆದೆ ಅಂತ ಹೇಳಿದ್ರು. ಸೊ ಅವಕ್ಕೆ ಬಂದು ಇದಕ್ಕೆ ಹೆಂಗ ಒಂದು ಮೆಡಿಕೇಶನ್ ಮಾಡೋದು ಬಂದು ಏನ್ ಅಲರ್ಜಿ ಎಂಬುದನ್ನ ಫಸ್ಟ್ ಫೈಂಡ್ ಔಟ್ ಮಾಡಿವಿ, ಆ ಕಾಸು ಫೈಂಡ್ ಔಟ್ ಮಾಡಿವಿ, ಅದರಿಂದ ನಿಂಗೆ ಕಣ್ಣು ಬಂದು ಪ್ರಾಬ್ಲಮ್ ಆಗಿ ನಡೆದೆ ಅಂತ ಹೇಳಿದ್ರು. ಓಕೆ, ಸಿ ಈಗ ನಿಂಗ ಕಣ್ಣ ತವರ ಬೇರೆ ಏದಾಚಿ ಸಿಂಪ್ಟಮ್ಸ್ ಅಡಿದ್ಯಾ? ಕಣ್ಣು ನೋಗ ಬಪ್ಪ ರ್ಯಾಷಸ್ ತವರ ಬೇರೆ ಏದಾಚಿ ನಿಂಗ ಒಡಮ್ ನೋಗ ತೊಂದರೆ ಬಡಿದ್ಯಾ? ಇಲ್ಲ, ಏನಾಗ ಆಕ್ಚುಲಿ ಸೈನಟಿಸ್ ಪ್ರಾಬ್ಲಮ್ ಅಟ್ಟಿತ್ತು. ಓಕೆ, ಈ ರೈನೋಪ್ಲಾಸ್ಟಿ ಸರ್ಜರಿ ಮಾಡಿ ಹಿಡ್ದೆ, ಅದು ಒಂದು 8 years ಬ್ಯಾಕ್ ಮಾಡಿ ಹಿಡ್ದೆ. ಓಕೆ, ಬಟ್ ಅದಕ್ಕಿಂತ ಅದು ಗ್ರಾಜುಯಲ್ ಸೈನಸ್ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ಡಿಕ್ರೀಸ್ ಆಗಿ ಬಂದುಬಿಟ್ಟ. ಈಗ ಸ್ನೀಸಿಂಗ್ ಪ್ರಾಬ್ಲಮ್ ಅದೆಲ್ಲ ಎಲ್ಲ ಕಂಟ್ರೋಲ್ ಆಯ್ತು, ಈಗ ಅದೆಲ್ಲ ಇಲ್ಲ.
ஆனா ಈ கண்ணு வந்து ಈಗ அது வந்து ಜಾಸ್ತಿ ಅಗ್ರಿವೇಟ್ ಆಯಿಂದೇ ಆಡದೆ ಕಣ್ಣು ಪ್ರಾಬ್ಲಮ್ ಅದೇ ಏನಂದ್ರೆ ಹೊರ ಸೋಪದ முடிவில ಬಿಸಿಲಿಗೆ ಹೋದೆ ಅಂದ್ರೆ எனக்கு உடனே ಇರಿಟೇಷನ್ ಆಯ್ತು ಕಣ್ಣು ಸ್ವೆಲ್ಲಿಂಗ್ ಬರಾರ ಓಕೆ ಸೊ ಅದು ಎಲ್ಲ ಟೆಸ್ಟ್ ಮಾಡಿ ಎಲ್ಲಾ ಟೆಸ್ಟ್ ಎತ್ತಿ ನೋಡಿ ಆಯ್ತು ಅಲ್ಲ ಅವಕ್ಕ ಬಂದು ನಿನಗೆ ಕಣ್ಣುದಿಗೆ ಏನು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಒಂದು ಇಲ್ಲ ಅದು ಬೇರೆದೋ ಅಲರ್ಜಿ ಬಂದು ಕಣ್ಣು ಅಫೆಕ್ಟ್ ಮಾಡಿ ನಡೆದೆ ಅಂತ ಈಗ್ಯಾರ ಸೊ ಅದೀಗ ಎಲ್ಲಿಗೆ ಹೋಗಿ ತೋರ್ಸೋದು ಎತ್ತ ಫೈಂಡ್ ಔಟ್ ಮಾಡೋದಂದೇ ಪುರಿಯಾದಾಡದೆ ಓಕೆ ಸಿ ಈಗ ಕಣ್ಣುದೋಗ ಬಂದು ಅಲರ್ಜಿ ಅಂಡ್ ಸೈನಸೈಟಿಸ್ ಅಟ್ಟುತ್ತು ಕಣ್ಣುದೋಗ ಈಗ ಅಲರ್ಜಿ ಅಂತಂದ್ರೆ ಪಾಸಿಬ್ಲಿ ಯು ಆರ್ ಅಲರ್ಜಿಕ್ ಟು ಸರ್ಟನ್ ಥಿಂಗ್ಸ್ ಓಕೆ ಬಟ್ ಈಗ ಕಣ್ಣು ಮಟ್ಟು ಅಫೆಕ್ಟ್ ಆರ ಅತ್ತೆಂಬುದಾಲ ಯು ಹ್ಯಾವ್ ಟು ಗೋ ಮೀಟ್ ಅ ಡಾಕ್ಟರ್ ಕಂಡಿಪಾ ನೀங்க ಪಕ್ಕದೋಗಿ ಹೋಮಿಯೋಪತಿ ಎಲ್ಲಿ ಇದ್ದೀ ನೀங்க ನಾ ಕೊಯಂಬತ್ತೂರ್ನ ಇದ್ದೆ ಡಾಕ್ಟರ್ ಎಸ್ ಇಲ್ಲ ಆಲ್ರೆಡಿ ನಾ ಹೋಮಿಯೋಪತಿ ಡಾಕ್ಟರ್ ಮೀಟ್ ಮಾಡಿ ಒಂದು 1 ಇಯರ್ ಟ್ರೀಟ್ಮೆಂಟ್ ಎತ್ತಿದೆ ಓಕೆ ಬಟ್ ಅದು ಕಂಟ್ರೋಲೇ ಆಪಿಲ್ಲ ಪ್ರಾಬ್ಲಮ್ ತಿರುಕಿ ಅಗ್ರಿವೇಟ್ ಆಯಿಂದೇ ಆಡದೆ ಓಕೆ ಸೊ ಇಟ್ ಇಸ್ ಬಿಕಾಸ್ ಆಫ್ ಅಲರ್ಜಿ ತಾಮದನ್ನ ಕನ್ಫರ್ಮ್ ಮಾಡಿದ್ರಾ ಅಲರ್ಜಿ ತಾಮದನ್ನ ಅವಕ್ಕ ಕನ್ಫರ್ಮ್ ಡಾಕ್ಟರ್ಸ್ ಏಪ್ರು ಇದೆ ಇದು ಅಲರ್ಜಿ ಅಂತ ನಿನಗೆ ಕಣ್ಣು ಇದಾಯಿಂದ ಹಿಡಿದೆ ಯಾಕಂದ್ರೆ ಅವಕ್ಕ ಟೆಸ್ಟ್ ಮಾಡಿದ್ದದಾಗ ಕಣ್ಣದಾಗ ಏನು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಒಂದು ಇಲ್ಲ ತಂದುಬಿಟ್ರು ಓಕೆ ಬೇರೆದು ಸಮ್ ಅಲರ್ಜಿ ಬಂದು ಬಾಡಿನ ಸಮ್ ಅಲರ್ಜಿ ಬಂದು ಕಣ್ಣು ಇದಾಯಿಂದ ಹಿಡಿದೆ ಕಣ್ಣು ಬಾಧಿಸಿಂದ ಹಿಡಿದೆ ತಂದುಬಿಟ್ರು ಇಟ್ ಇಸ್ ಪಾಸಿಬಲ್ ಏನೋ ನಂಗೆ ಒಡಮನೋಗ ಅಲರ್ಜಿಕ್ ರಿಯಾಕ್ಷನ್ ಬಂದು ಎಲ್ಲಿ ಹೋಗ ಬಂದು ಅದು ತೋರ್ರಾ ಎಂಬುದು ಬಂದು ವಿ ಡೋಂಟ್ ನೋ ಎಲ್ಲಿ ರಿಫ್ಲೆಕ್ಟ್ ಮಾಡ್ರ ಅಂದು ಸೊ ನಿಂಗ ಬಂದು ಅದು ಕಣ್ಣದೋಗ ರಿಫ್ಲೆಕ್ಟ್ ಮಾಡಿ ಅಡ್ದ ಪಾಸಿಬಲ್ ತಾ ಇಲ್ಲೇಂದೇಗುಲ ಈಗ ಅಗೇನ್ ನಂಗೆ ಈಗ ಚೆಕ್ ಮಾಡೋದು ಅದನ್ನೆಲ್ಲ ನಂಗೆ ಈಗ ಡಿಸ್ಕಸ್ ಮಾಡಿದೋ ಅಲ್ಲಿ ವೇರಿಯಸ್ ರೀಸನ್ಸ್ ನಂಗೆ ಇಮ್ಯೂನ್ ಸಿಸ್ಟಮ್ ಸಪ್ರೆಸ್ ಮಾಡೋದು ಅಲ್ಲ ರೆಡ್ಯೂಸ್ ಮಾಡೋ ವೇರಿಯಸ್ ರೀಸನ್ಸ್ ಈಗ ಡಿಸ್ಕಸ್ ಮಾಡಿದೋ ಅಲ್ಲಿಯಾ ಸೊ ನಿಂಗವೇ ನಿಂಗೆ ಯು ಕ್ಯಾನ್ ಟೇಕ್ ಅ ಹೋಮ್ ವರ್ಕ್ ಈಗ ಇದೆಲ್ಲ ಚೆಕ್ ಮಾಡ್ಲ ವಾಟ್ ಇಸ್ ಇಟ್ ದಟ್ ಐ ಆಮ್ ಲ್ಯಾಕಿಂಗ್ ಈಗ ನಾ ಸರಿಯಾದ ನ್ಯೂಟ್ರಿಷನ್ ತಿಂದನ ಅಲ್ಲಿಂದ ನಿಂಗೆ ಸ್ಟಾರ್ಟ್ ಮಾಡಾಕು ಓಕೆ ಸೊ ಈಗ ಆಕ್ಚುಲಿ ಎಲ್ಲಾವೇ ಫುಡ್ ಹ್ಯಾಬಿಟ್ಸ್ ಎಲ್ಲಾವೇ ಚೇಂಜ್ ಮಾಡಿ ನೋಡಿ ಹಿಡ್ದೆ ಒಂದು 1 ಇಯರ್ ಪೀರಿಯಡ್ ಟೈಮ್ ಬಂದು ಕಂಪ್ಲೀಟ್ ಅವಕ್ಕೆ ಡಾಕ್ಟರ್ಸ್ ಅಡ್ವೈಸ್ ಪಡಿ ಇದ್ದು ನೋಡಿ ಹಿಡ್ದೆ ಓಕೆ ಸ್ಟಿಲ್ ಅದು ಪ್ರಾಬ್ಲಮ್ ಬಂದು ಕಾಸು ಕಂಡಿಡಿಪದು ಮುಡಿಯಿಲ್ಲ ಆ ಪ್ರಾಬ್ಲಮ್ ಅದು ಇನ್ನೂ ಸಾಲ್ವ್ ಆಗೋದೇ ಇಲ್ಲ ಅಂದ್ರೆ ಅದನ್ನ ಇದು ಮಾಡೋದು ಏನು ಮಾಡಿದ್ದಿ ವಾಟ್ ಇಸ್ ಯುವರ್ ಜಾಬ್ ನಾ ಈಗ ಟೀಚರ್ ಆಯ್ತು ಡಾಕ್ಟರ್ ಮೊದಲು ಐಟಿ ಯೋಗ ವರ್ಕ್ ಮಾಡಿದ್ದೆ ಓಕೆ 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 ಈಗ ಟೀಚರ್ ಈಗ ಬಂದು ಟೀಚರ್ ವರ್ಕ್ ಮಾಡಿದ್ದೀರಾ ಡಾಕ್ಟರ್ ಈಗ ಟೀಚರ್ ವರ್ಕ್ ಮಾಡಿದ್ದೆ ಸೊ ಯರ್ ಐಸ್ ಟ್ರೈನ್ ಎಲ್ಲ ಒಂದು ಇಲ್ಲ ನಿಂಗ ಐಸ್ ಟ್ರೈನ್ ಒಂದು ಇಲ್ಲ ಡಾಕ್ಟರ್ ಅಲ್ಲ ಅದು ಬಂದು ತನ್ನಾಡ ಬಂದ್ರ ಒಂದು 2 days ವೀಕ್ಲಿ ಒನ್ಸ್ ಮಾಕ ಬಂದುಟ್ಟು ವರ ಓಕೆ so we will have to take it one on one Priya okay so definitely yes it could be an allergic reaction illa endegula see silarigu bandu how do I put it ಒಂದು ಪರ್ಟಿಕ್ಯುಲರ್ ಅಲರ್ಜಿ ಬಂದು ಒಂದೆಡೆ ಹೋಗುತ್ತಾ ಮ್ಯಾನಿಫೆಸ್ಟ್ ಆಗೋದು ಒಂದು ಅವಶ್ಯ ಇಲ್ಲ ಓಕೆ ಅದು ಎಲ್ಲಿ ಯೂಶಲ ಬಂದು ನನಗೆ ರೆಸ್ಪಿರೇಟರಿ ಅಲರ್ಜಿ ಅಡದೆ ಅಂತಂದಲ್ಲ ಅದನ್ನ ಟ್ರಿಗರಿಂಗ್ ಕಾಸ್ ಬಂದು ನಂಗೆ ಅರ್ಧ ಬಿಡಾಕು ಅದೇ ಇದು ಡೈಜೆಸ್ಟಿವ್ ನಂಗೆ ಈಗ ಹೊಟ್ಟೆ ಹೋಗ ಅಲರ್ಜಿಕ್ ರಿಯಾಕ್ಷನ್ ಬಂದ್ರ ಅದ ಇನ್ಫ್ಲಮೇಷನ್ ಜಾಸ್ತಿ ಆರಾತಿಂದಲೇ ಬಂದು ಹೊಟ್ಟೆ ಹೋಗ ಉರ್ಚು ಬರಾಕು ಎಕ್ಸಾಂಪಲ್ಗೆ ಈಗ ಹೊಟ್ಟೆ ಹೋಗ ಉರ್ಚು ಬರಾಕು ಅವ್ರ ಡಯರಿಯಾ ಆಡಾಕು ವಾಮಿಟಿಂಗ್ ಆಡಾಕು ಇದನ್ನ ನಂಗೆ ಅಲರ್ಜಿ ತಾ ಅತನೇ ಕಂಡಿಡಿಪುದುಗುವೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಓಕೆ ಸೊ ಈಗ ನಿಂಗೆ ತಿಂಬ ಫುಡ್ ಎಂತ ಕೂಡ ಪ್ರಾಬಬ್ಲಿ ಯು ಕುಡ್ ಹ್ಯಾವ್ ಬಟ್ ನಿಂಗೆ ಆಲ್ರೆಡಿ ಅದನ್ನ ಗೌನ್ ಚಿಪ್ಟೆ ತಿಂದಾರೆ so either definitely we'll have to take it on the one-on-one basis you're one of those no hypersensitive person okay so chronic allergy adade and already ಹೇಗಿದಾರ ಸೈನಟಿಸ್ ಗೆ ಸರ್ಜರಿ ಮಾಡೋನೇ ಹೇಗಿದ್ದಾರೆ okay chronic allergy adade ಅಂದು ಸ್ವಲ್ಪ ಇಯರ್ ಎಲ್ಲವೂ ಇನ್ಫೆಕ್ಷನ್ ಆಯ್ತು ಅಂದು ಐಟಿ ಟ್ಯೂಬ್ ಬಿತ್ತು ಸರ್ಜರಿ ಮಾಡಿದ್ರು okay so both ear and nose surgery ಮಾಡಿ ಇಡ್ದೆ ಅದರಿಂದ ಆ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ಡಿಕ್ರೀಸ್ ಆಯ್ತಾ ಇದು ಬಂದು ಈ ಐ ಪ್ರಾಬ್ಲಮ್ ಬಂದು ಈಗ ಮರ್ಷಿ ಈ 3 to 4 years ಇದು ಅಪ್ರ ಆಗ್ರಿವೇಟ್ ಆಯಿಂದೇ ಆಡದೆ ಸೊ ಒನ್ ಕಾಮನ್ ಸಜೆಷನ್ ನಿಂಗೆ ಟ್ರೈ ಮಾಡಾಕು ನಾ ಹೇಗೋದು ಬಂದು ಜನರಲ್ ಇಮ್ಯುನಿಟಿಯ ಬೂಸ್ಟ್ ಮಾಡೋದಗ ಏನು ಮಾಡೋದು ಅದನ್ನ ನಿಂಗೆ ಮಾಡಿ ಓಕೆ ಈಗ ಬಂದು ಸೈನಸೈಟಿಸ್ ಅಟ್ಟಾಸ್ ಸರ್ಜರಿ ಮಾಡಿದಿ ಎಲ್ಲ ಮಾಡಿದಿ ಅದನ್ನ ಎತ್ತಿ ಆಯ್ತು ದಟ್ ಇಸ್ ರಿಸಾಲ್ವ್ಡ್ ಬಟ್ ಜನರಲ್ ಅವೇ ನಿಂಗೆ ಇಮ್ಯುನಿಟಿ ಬಂದು ಬೂಸ್ಟ್ ಮಾಡೋದಗ ಐ ಥಿಂಕ್ ಯು ಶುಡ್ ವರ್ಕ್ ಆನ್ ದಟ್ ಅಕ್ಕ ಕೌಸಲ್ಯ ಅಗೇನ್ ಒಂದು ಕ್ವೆಶ್ಚನ್ yes ಈಗ ನಿಂಗ ಬಂದು ಕಾಮನ್ ಅಲರ್ಜನ್ಸ್ ಎಲ್ಲ ಹೇಗಿದಿ
ಈಗ ಅತಮಾಕ ನೋಡೋಣ ಬಟ್ ನಾನ್ ಒಂದ್ ದೋಸೆ ಆಗದ ನೋಟಿಸ್ ಮಾಡೋಣ ಸರಿ ರೇರ್ ಅಲರ್ಜನ್ಸ್ ಅಡದೆ ಐ ಆಮ್ ಶ್ಯೂರ್ ಅತಮಾಕ ಕಂಡಿಪಾ ನರಿಯ ಅಟ್ರ ಈಗ ಎನ್ನ ಕಸಿನ್ ಒಂದು ಅಕ್ಕಗ ಬಂದು ನಾಗ ಇಟ್ಟು ಮಾಡೋಣ ತಾಳಿಚಿನಿಯಲ್ಲ ಆ ಎಣ್ಣೆ ಆ ಒಂದು ಇದು ಬಂದು ಅಲರ್ಜನ್ ಅಡದೆ ಈಗ ಅದಗ ಬಂದು ಸಮ್ಟೈಮ್ಸ್ ಇನ್ಫ್ಯಾಕ್ಟ್ ಮಾಸ್ಕ್ ಇಕ್ಕಿಂಡೇತ ಕಿಚನ್ ದೋಗಿಯ ಗೆಲ್ಚ ಮಾಡ್ಯಾರ ಬಟ್ ಇತ್ತ ಮಾಕ ನಿಂಗ ಅರ್ಧ ರೇರ್ ಅಲರ್ಜನ್ಸ್ ದಾಚಿ ಒಂದು ಅಟ್ಲಿಯೂ ಮೇ ಬಿ ಅದ್ ಪತಿ ಒಂದು ಹೇಗಿಲ್ಲ yeah we can discuss on that. See, mushroom is one thing. Okay, mushroom is one rare allergen. I think it is rare. Not everybody is reacting to it. Kausalya, I want it from you. Okay. Okay. See, silariga bandu banana kuda it is an allergen. Okay. And ondu silariga bandu nange egina vitamin C bandu upper important to boost your immunity atindigi. Vitamin C and natural sources nododondile iga what do we have? Vitamin C and natural sources bandu citrus fruits ella vitamin C and natural sources. But on the group of people ga citrus fruit say bandu allergen. Orange tindaliye naga tonda urchira. Lemon tindaliye tonda urchira. That could also be an allergen. ಇನ್ನೊಂದು ಬಂದು ಮೋಸ್ಟ್ ನಂಗೆ ಎದುರು ನೋಡಾದ ಸಿಲ ವಿಷಯ ಅಂತ ನಾ ಇದಾಗ ಡ್ರಮ್ ಸ್ಟಿಕ್ ಅದು ಎನಗವೇ ಸರ್ಪ್ರೈಸ್ ಡ್ರಮ್ ಸ್ಟಿಕ್ ಬಂದು ಒಂದು ಕಾರಣವ ನಾ ನೋಡವೇ ಇಲ್ಲ ಓಕೆ ಅದು ಮೋಸ್ಟ್ಲಿ ಕೌಸಲ್ಯ ದಿಸ್ ಇಸ್ ಅ ಮೋರ್ ಜನರಲೈಸ್ಡ್ ಕ್ವೆಶ್ಚನ್ ಬಿಕಾಸ್ ಒಬ್ಬೊಬ್ಬಗೂ ಒಂದೊಂದು ರೇರ್ ಆ ಸಿಲ ಇದು ಅಲರ್ಜಿನ್ ಆಡ ಕಾಮನ್ we can tell like aspirin tindale silariga allergy aspirin hakiliye silariga band allergy ara ಈಗ ಇದಂಗ banana was an allergen to some people ಅದು ಒಟ್ಟಿ ಹೋಗ ಬಂದು ಭಯಂಕರ ಕಾಲಿಕ್ ಬಪ್ಪದ ಬಂದು banana ವಿಂದ ಅಟ್ಟ so that was one unique case which I saw ಒಂದು yeah another good question ಈಗ ನಂಗೆ ಈಗ ಅರ್ಟಿಕೇರಿಯಾ ಪತಿ ಮಾತಾಡಿದ್ವಿ ಅದು ಸ್ಕಿನ್ ಬಂದು ರೇಸ್ ಆಗಿ ರೆಡ್ ಆಗಿ ಸ್ವೆಲ್ಲಿಂಗ್ ಬಪ್ಪದು just by pressing ಕೈಯೋಗ ಅಳುತಿ ಮುಟ್ಟಿಲಿಯೇ ಸಿಲರಿಗ ಬಂದು ಅದು ಅಲರ್ಜಿಕ್ ರಿಯಾಕ್ಷನ್ ರೆಡ್ ಪ್ಯಾಚಸ್ ಬಂದ್ರೆ ಆರ್ಟಿಕೇರಿಯಾ ಬಂದ್ರೆ ಸೊ ಸಮ್ ಇದು ಬಂದು ಜಡ್ಜೆ ಮಾಡೋದು ಮುಡಿಯಾದ ಅಳವುಗ ಸಮ್ ಥಿಂಗ್ಸ್ ಆರ್ ದೇರ್ ಓಕೆ ಈಗ ಎಸ್ ಇಂಟರಪ್ಟ್ ಮಾಡಿದ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಬಂದು ಅಲರ್ಜಿ ಇದಕ್ಕೆ ಬಂದರವ ಇಲ್ಲ ಅದು ಏನ ಕ್ಯಾಟಗರಿ ಬಂದ್ರಕ ನೋ ಇಟ್ ವಿಲ್ ನಾಟ್ ಕಮ್ ಅಂಡರ್ ಅಲರ್ಜಿ lactose intolerance atembadenda ena ara andala nanga stomach na inner of course we can take it as a reaction inflammation aapaduna we can take it as this but aliyoga histamines create agi adinda ninaga bandu bere maka symptoms athamaka aapadu bandu nadodilla lactose intolerance enda ena ara andala lactose idu aapadenda stomach na inner lining is completely swollen it is kind of we can take it this way as an allergen yes lactose bandu lactose gluten idella anda bandu internally aapadenda nanga we cannot take it external torada aapadenda we cannot consider but it is a kind of allergic reaction ta andu kuda ittu lactose iga silaraga bandu sila fruits na pineapple na acid that also causes a reaction yes thank you எனಗೊಂದು ಕ್ವೆಶ್ಚನ್ ಅದ ಈಗ ನಂಗ ಬಂದು ಯೂಶುವಲ್ ನಾರ್ಮಲ್ ಮೆಡಿಸಿನ್ಸ್ ಬಂದು ಮನಕನ ಕ್ಯೂರ್ ಆರ ಬಂದಾಲೆ ಮೋಸ್ಟ್ ಎಲ್ಲ ಆಫ್ ಮಾಡಿಯಾರ ಅದನ್ನತ ಬಟ್ ಏನಂದ್ರೆ ನಿಂಗೆ ಇದಂತ ಒಂದು ಲಾಂಗ್ ರನ್ ದಾಗ நிறைய ಸೈಡ್ ಎಫೆಕ್ಟ್ಸ್ ಇರುತ್ತೆ ಸೊ ಎತ್ತ ಬಂದು ಒಂದು ಪರ್ಸನ್ ನಂಗೆ ಕನ್ವಿನ್ಸ್ ಮಾಡುದು ಅಂಡ್ as ನಿಂಗವೇ ಹೇಗಿದೆ ಇಟ್ ಟೇಕ್ಸ್ ಅ ಲಾಂಗ್ ಟೈಮ್ ಸೊ ದ ಪ್ರಾಸೆಸ್ ಇಸ್ ಆಲ್ಸೋ ಲಾಂಗ್ ಅಂಡ್ ಮೋಸ್ಟ್ಲಿ ಏನಂದ್ರೆ ಲೈಕ್ ನಿಂಗೆ ಒಂದು ವೇ ಟೆಸ್ಟ್ ಮಾಡದೆ ಎತ್ತ ಬಂದು ಯು ಗಿವ್ ದ ಮೆಡಿಸಿನ್ ಎಂಬುದು ದೇರ್ ವಿಲ್ ಬಿ ಒನ್ ಮೋರ್ ಕ್ವೆಶ್ಚನ್ ಸೊ ಲೈಕ್ ಹೌ ಯು ಕನ್ವಿನ್ಸ್ ದೆಮ್ ದಟ್ ದಿಸ್ ಇಸ್ ವಾಟ್ ಇಟ್ ಇಸ್ ಅಂಡ್ ಈ ಮೆಡಿಸಿನ್ಸ್ ದಾಗ ಬಂದು ಸೈಡ್ ಎಫೆಕ್ಟ್ಸ್ ಎದಾದ ಆಡ್ತೀಯಾ ಇಂದಾಗ ಅಂಡ್ ಇಸ್ ದೇರ್ ಎನಿ ಫುಡ್ ರೆಸ್ಟ್ರಿಕ್ಷನ್ಸ್ ವಿಚ್ ಯು ಕ್ಯಾರಿ ಆನ್ ಬಿಕಾಸ್ ನಿಂಗೆ ಬಂದು ಏದಿ ಇಟ್ಸ್ ನಾಟ್ ಲೈಕ್ ಜಸ್ಟ್ ಯು ಸಪ್ರೆಸ್ ದಟ್ ಪರ್ಟಿಕ್ಯುಲರ್ ಥಿಂಗ್ ಇಟ್ಸ್ ಅಬೌಟ್ ಲೈಕ್ ದ ಹೋಲ್ ಬಾಡಿ ಎಲ್ಲವೇ ಬಂದು ನಿಂಗೆ ಚೇಂಜಸ್ ಮಾಡೋದು ಸೊ நிறைய பேர் வந்து they don't want to change so ಆತಮಾಕ ಸಿಚುವೇಶನ್ ನ ವಾಟ್ ಯು ಡೂ ಅಂಡ್ ಲೈಕ್ ಹೌ ಯು ಟೇಕ್ ಇಟ್ ಏ ಆಲೋಗು ಬಂದು ಫುಡ್ ಎಲ್ಲವೇ ಇಂಪಾರ್ಟೆಂಟ್ ನಿಂಗತೆ ಹೇಗಿದೆ ಸೊ I don't think so like everybody will be ready to do that kind of sacrifice also so like how you convince people that this is what it is to do at Andegi
especially Okay. allergies ella, it's like, and I mean, for example, my cousin has got allergy with most of the food items, and she's not able to completely avoid also, because it's adu bandu kandipa kashtam ninge tanaga full ella food avoid madidga. ಸೊ ಅತ್ತಮಕ್ಕ ಸಿಚುವೇಶನ್ ಬಂದು ನಿಂಗ ಏನೇ ಎತ್ತ ಬಂದು ಪೇಷಂಟ್ಸ್ ಬಂದು ಕನ್ವಿನ್ಸ್ ಮಾಡಿದ್ರೆ, ಅಂಡ್ ಆ ಮತ್ತೆ ಎತ್ತಿಂದ ಒಂದು ಅದೆಲ್ಲವೂ ತಿನ್ನಾಕ ಅದು ನಿಂಗೆ Okay. So the question itself, I would put it around. See, there is no question of convincing here. Okay. Okay. So, ಈಗ ಏನಕ್ಕೊಂದು ಮುಡಿವಿಲ್ಲ ಅತ್ತಂದಲ, I want to try out an option. Attendita, you reach out to alternative systems. Correct. So there is no point of convincing ilyoga, but how approach etta madinyo antandala. See, nangagiga on the particular, see, there is no complete avoidance forever. Attendala, you don't even have to go for treatment. Na on the porula avoid madidre naga bappadilla. So I will keep avoiding it naga bara. So that is one way of dealing. What is the point of going in for treatment? There is no point. Treatment ಹೋಗುವುದಗ reason ಬಂದು I need to live with all these things. Is there any way to help me is the thing question. Okay. So what homeopathy or basic concept ಏನ ಅಂತಂದಿಲ್ಲ, ನಾಗ basic body immunity ಬಂದು basic build ಮಾಡೋಣ. You will be able to tolerate all these things which normally everybody tolerates. Okay. So here we are talking about ಒಂದು system ಬಂದು ಈಗ completely deteriorate ಆಯ್ತಿದೆ. There is no cut and paste solution to it. Okay, there is no cut and paste solution to it. ಅದು ಕಂಪ್ಲೀಟ್ heal ಆಪದು ಅಂದ್ರೆ it will take its own time. All right. ಅದೇ ಟೈಮ್ ನೋಗ I am not closed to you. ಈಗ ಒಂದು ಬಿಗಿನಿಂಗ್ ದೊಗೆ ಏನೇನು ಒಂದು ಅಕ್ಯೂಟ್ ಕಂಡೀಷನ್, ಈಗ ನಾವು ಒಂದು ತಿಂದುಬಿಟ್ಟೆ ಒಡನೆ ಇಲ್ಲಿ ಗ್ಲಾಟಸ್ ಎಲ್ಲ ಒಂದು ಸ್ವೆಲ್ ಆಯ್ತಾ, ದಟ್ ಇಸ್ ಅ ವೆರಿ ಡೇಂಜರಸ್ ಲೈಫ್ ಥ್ರೆಟನಿಂಗ್ ಸಿಚುವೇಶನ್. ಅಲ್ಲಿ ಹೋಗಿ I will not keep telling, okay, only take homeopathy medicine. No, ಅಲ್ಲಿ ಹೋಗಿ you need to take the allopathic medicine to immediately get the swelling down. Okay, but on the long run, you take this medicine so that your body ಬಂದು it will start tolerating all these things which causes this hypersensitivity ಅಂತ ನಾವು ಬಂದು ಟ್ರೀಟ್ ಮಾಡೋಣ. So that is one thing which we treat as homeopaths. ಬಂದು we go into the depth hypersensitivity ಬಂದು ನಂಗೆ ಎತ್ತ ಟ್ರೀಟ್ ಮಾಡೋಣ. ಸಿ ಅಂಡ್ ಇನ್ನೊಂದು ಬಂದು ಯೂಶ್ವಲಿ ಅಶ್ವಿನಿ ನಿಂಗೆ ಒಂದೇ ಒಂದು ಸಾಮಾನ್ಯತ ನನಗೆ ಬಂದು ಅಲರ್ಜಿ ಅಂತಂದು there are the very few cases like that. ಈಗ ಫುಡ್ ಪ್ರಾಡಕ್ಟ್ಸ್ ನಾಗ ಅಲರ್ಜಿ ಇಂದಲೇ ಡೈರಿ ಪ್ರಾಡಕ್ಟ್ಸ್ ಅಲರ್ಜಿ ಆಟ್ರ, ಗೋಧುಮೆ ಪೊರುಳು ಅಲರ್ಜಿ ಆಟ್ರ, ಎಗ್ಸ್ ಅಲರ್ಜಿ ಆಟ್ರ, ಅಂಡ್ ಈವನ್ ಮಿಲ್ಕ್ ಅಲರ್ಜಿ ಆಟ್ರ. ಸೊ ಈ ಒಂದು ಅಲರ್ಜಿ ಅಂತಂದ್ರೆ ಇಟ್ ಇಸ್ ವೆರಿ ಈಸಿ ಟು ಕರೆಕ್ಟ್ ದಟ್ ಸಿಚುವೇಶನ್, ನಾಟ್ ಅ ಟಫ್ ಇದೆಲ್ಲ. there are cases when chocolates ತಿಂದದಿಂದ ಆಸ್ತಮಾ ಬಂದಿದೆ, even that is there. chocolates நிறைய ಕನ್ಸ್ಯೂಮ್ ಮಾಡೋಣ, I did நிறைய ಬಂದು ಬ್ರೀದಿಂಗ್ ಡಿಫಿಕಲ್ಟೀಸ್ ಬಂದು ಅತಮಾಕ ಕೇಸಸ್ ಮಾಡಿದೆ. ಸೊ ಅತಮಾಕ ಸಿಚುವೇಶನ್ಸ್ it is easy. ಆ ಚಾಕ್ಲೇಟ್ ಇಂದ ತರ it is after all a chocolate, just give it up. But ಇದೇ ಇದು ಬಂದು ನಾ ಡೈಲಿ ತಿಂಬ ಪೊರುಳುದೊಂದವೇ ನನಗೆ ಬಂದರ ಅಂತಂದ್ರೆ we definitely need to give time for the body hypersensitivity reduce. I mean sama level ge etti bappadukku we do need to give time. So idune enga patients bandu etti heginiyo we make them understand it is not a cut and paste situation. Kadaya yoga, you will have to do certain things and wait for the medicine to take action. So that is how we approach it. And probably this is one reason why people come to homeopaths last. Okay, so ಎಲ್ಲ ಟ್ರೀಟ್ಮೆಂಟ್ಸ್ ಎಲ್ಲ ವಿಧನು ಟ್ರೈ ಮಾಡಿ, ಹೋಮ್ ರೆಮಿಡೀಸ್ ಇಂದ ಏನೇನು ಮಾಡೋದು ಎಲ್ಲ ಟ್ರೈ ಮಾಡಿಟ್ಟು ಕಡೆಸಿಗ ಬಪ್ಪನೆ ವಾಟ್ ವಿ ಗೆಟ್ ಇನ್ ಹ್ಯಾಂಡ್ ಆಸ್ ಹೋಮ್ ಪ್ರಾಕ್ಟಿಕಲ್ ಡಿಫಿಕಲ್ಟಿ ಏನಂದ್ರೆ ಆ ಪೇಷಂಟ್ ಬಂದು ಅವರ ಒರಿಜಿನಲ್ ಸಿಂಪ್ಟಮ್ಸ್ ಒಳ ಬಪ್ಪದಿಲ್ಲ. 99% ಪೇಷಂಟ್ಸ್ ಅವರ ಒರಿಜಿನಲ್ ಇದ್ದ ಸಿಂಪ್ಟಮ್ ಒಳ ಬಪ್ಪದಿಲ್ಲ. ಅವರ ಬಪ್ಪನೆ ದೇ ಕ್ಯಾರಿ ಅಲಾಂಗ್ ದ ಸೈಡ್ ಎಫೆಕ್ಟ್ಸ್ ಆಫ್ ದ ಪ್ರೀವಿಯಸ್ ಮೆಡಿಸಿನ್ ಆಲ್ಸೋ. ಸೊ ಆಸ್ ಅ ಹೋಮಿಯೋಪತ್ our difficulty is always there. Symptom actually edu drug anda banda side effect na symptom edu, it is so difficult to aderu. That is one reason why it takes a very long time for treatment as well. Okay, thank you doctor. 1 hour eto otunde arivilla. It was a very good session. Final ninga edadu
கன்க்ளூட் ಮಾಡದಲ್ಲ ಮಾಡ್ವಿ ನಂಗೆ ಫೇಸ್ಬುಕ್ ಲೈವ್ ಇದು ಮಾಡ್ತು ಅದರಿಂದ ನಂಗೆ ಡಿಸ್ಕಸ್ ಮಾಡಿ. See, when we talk about allergens, ನಂಗಂದ್ರೆ ಏನೇನು ನಂಗೆ ಈಗ ಮಾತಾಡಿದಂಗೆ ಲಾಟ್ ಆಫ್ ತಿರುಗಿ just to recap, okay, asthma or allergy ಗೆ ಬಂದು there are a lot of reasons. First, house dust and food articles and the insects, animal dandruff, what are the influences? Then again, hereditary can be an influence. Infections, emotional stress, just recapping what I told, climatic conditions, pressure, pressure, low pressure and high pressure, pressure, altitude differences, occupational influence, occupation, it could be a reason. Diagnosis yes, patch tests can be done, one-on-one probing can be done, all these things can be done, okay. But finally, when we come to treating, okay, first nanga nodabekadadu bandu diet. Are we taking, see naga already na vandu regular breathe madodu, regular activities madodu, certain amount of carbohydrates, certain amount of protein, certain amount of vitamins and minerals enaga beku. When I'm breathing heavy, I'm giving extra work to my body. Aga please kindly take an extra little bit of protein, extra little bit of carbohydrates in your diet, especially children who are suffering from asthma. Extra way food bandu they will be picky eaters because of timbadu kashtapadra, but extra way bandu you have to have your diet noga please aduna gonchodu. Next bandu iga moochi gudodu bandu top layer of the lungs nota moochi gutara avasara they are gasping for breath. So a lower portion of the lung, the basal portion of their lung, adu bandu action e illada marchu nariya secretions ali secrete ayi tango edadu. So atma kedayoga again I would encourage going for some long breathing, yoga things, pranayama, breathing exercises is also a must when considering a asthmatic patient. Third bandu sillariga bandu exercise madode trigger ara moochi, but attinditu we cannot stop exercising because your lungs, your upper abdomen, your lower abdomen ellave bandu is in a stressed condition. So a little bit of exercise will also help you, okay. And then water, don't forget, breathe ಮಾಡೋದು ಬಂದು ನಂಗೆ ನಾರ್ಮಲ್ ಬ್ರೀತ್ ಮಾಡೋದಕ್ಕೂ ಒಂದು asthmatic breathe ಮಾಡೋದಕ್ಕೂ we are losing lot of fluid. So ಅಲ್ಲಿ ಹೋಗಿ ಬಂದು water replenishing is very 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 important. So ನಂಗೆ ರೆಗ್ಯುಲರ್ ಆಗಿ ಕುಡುಪ ನೀರು ಬಿಡಸಿತಿ ಎಕ್ಸ್ಟ್ರಾವೇ ಅವಕ್ಕೆ ನೀರು ತೇವಪಟ್ರ ಪ್ರಾಬಬ್ಲಿ ಅವಕ್ಕೆ ಕೆಮ್ಮಿಂದಾರ, ಬಟ್ ವಾಟ್ ಎವರ್ ಇಟ್ ಇಸ್ ಅವಕ್ಕೆ ನೀರು ಒಂದು ಸಿಟಿ ಎಕ್ಸ್ಟ್ರಾವಾಗಿ ಕೊಡೋದು ಇಟ್ ಇಸ್ ಆಲ್ವೇಸ್ ಎನ್ಕರೇಜ್ಡ್, okay. And then ಈಗ ಸೀಸನ್ ಎಲ್ಲ ಬಪ್ಪ ಸಿಲ ಕಂಡೀಷನ್ಸ್ ಅಡದೆ ಸೀಸನ್ ಎಲ್ಲ ನಂಗೆ ಮಾರ್ಚ್ ಏಪ್ರಿಲ್ ಹೋಗ್ತಾ ಬಂದ್ರ, ಸೊ ಅದೆಲ್ಲ ಬಂದು ಈಸಿಯಾ ಬಂದು ಏನ್ ಎಂತಕ್ಕೆ ಬಂದರ ಅನ್ನೋದನ್ನ ಕಂಡಿಡ್ತು very well we can avoid or treat it also, just not avoiding, treating it also. So these are some things which I would like to already ನಂಗೆ ಆಸ್ಮಾ ಅಡದೆ, ಬಟ್ ನಾ ಎನ್ನ ಸೈಡ್ ನಾ ಏನ ಮಾಡಾಕು ಅಂತಂದ್ರೆ ನಿಂಗೆ ಡಯಟ್ ನೋಗಿಯು ಆ ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಮಾಡೋದಕ್ಕೆ ಸಿಟಿ ಯೋಗ, meditation, idanogu, and water is very important. This I would recommend highly. Thank you akka, thank you so much. Session ಒಂದು ಅಪ್ಪರ ಇನ್ಫಾರ್ಮೇಟಿವ್ ಆಗ್ತಿತ್ತು. ಇಲ್ಲಿ ನಂಗೆ ಈ ಸೆಷನ್ ಈಗ ಫೇಸ್ಬುಕ್ ಇದು ಮಾಡೋದನ್ನ ಲೈವ್ ಇದು ಮಾಡಿದ್ರು ಅಂದ್ರೆ ದೋಸಿ ಕ್ವೆಶನ್ಸ್ நிறைய ಕ್ವೆಶನ್ಸ್ ಇದೆ ಅದರಿಂದ ನಿಂಗೆ ಕಂಟಿನ್ಯೂ ಮಾಡಬೇಕು. Definitely. Thank you so much. Thanks for meeting. Ningella ಇಲ್ಲಿ meet ಮಾಡಿದ್ರು ಅಪ್ಪರ ಸಂತೋಷ. Hope it was useful. Yeah. Thanks a lot. Thank you Kausalya and Ashwini and the entire team. Thanks. Thank you akka. Thank you. ನಂಗೆ ಇದೋಡ ಈ ಸೆಷನ್ ಹೋಮಿಯೋಪತಿಕ್ ಸೆಷನ್ ನಂಗೆ ಕನ್ಕ್ಲೂಡ್ ಮಾಡ್ನು. ಅಂಡ್ ನೆಕ್ಸ್ಟ್ ವೀಕ್ ನ ಸೆಷನ್ ಬಂದು ಆಂಗರ್ ಮ್ಯಾನೇಜ್ಮೆಂಟ್ ಪத்தி கோபத்தை கையாளுவது எப்படி என்பது பத்தி நாங்க நெக்ஸ்ட் வீக் ನ ಸೆಷನ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲಾಗೂ, ಎಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದಕ್ಕೆ ಎಲ್ಲಾಗೂ ಅಪ್ಪರ ನನ್ರಿ.